Hello guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಅಂಡ್ ಓ ಮೈ ಗಾಡ್, ವಿ ಫೈನಲಿ ಗಾಟ್ ವಾಟ್ ವಿ ವಾಂಟ್ ಗೈಸ್. ಓ ಮೈ ಗಾಡ್, ನಮ್ಗೆ ಗಾಡ್ ವ್ಯಾಲಿ ಸಿಗ್ತಾನೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತಿರ್ತೀರ. ಲೆಟ್ಸ್ ಕಂಟಿನ್ಯೂ. ಇವಾಗ ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1160. ಚಾಪ್ಟರ್ ನ ಹೆಸರು ದಿ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಂತ. ಅಂಡ್ ಓ ಮೈ ಗಾಡ್, ವಿ ಲಿಟ್ರಲಿ ಗಾಟ್ ಗಾಡ್ ವ್ಯಾಲಿ. ಅಂಡ್ ಗೈಸ್, ನಮ್ಗೆ ಈ ವಾರ ಚಾಪ್ಟರ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಯಮಟೋ ಕವರ್ ಪೇಜ್ ಸ್ಟೋರಿ ಸಿಕ್ಕಿದೆ. ಅಂಡ್ ಓ ಮೈ ಗಾಡ್, ನನ್ಗೆ ಈ ವಾರ ಏನಪ್ಪಾ ಅಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ, ಆದ್ರೆ ನಮ್ಗೆ ವಾನೋನ ಫ್ಲವರ್ ಕ್ಯಾಪಿಟಲ್ ನ ಎನ್ಹಾನ್ಸ್ ಮಾಡಿ ಫುಲ್ ಝೂಮ್ ಔಟ್ ಅಲ್ಲಿ ನೋಡೋ ಅವಕಾಶ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಮಾಟೋ ಇವಾಗ ಫ್ಲವರ್ ಕ್ಯಾಪಿಟಲ್ ಗೆ ಓದ್ ಚಾಪ್ಟರ್ ನಮ್ಗೆ ಸಿಕ್ಕಿತ್ತು. ಯಮಾಟೋ ಕವರ್ ಪೇಜ್ ಸ್ಟೋರಿಲಿ ಅವಳು ಫ್ಲವರ್ ಕ್ಯಾಪಿಟಲ್ ವಾಪಸ್ ಬರ್ತಾ ಇರೋದು. ಆದ್ರೆ ಇವಾಗ ಒಂದು ಬ್ಯಾಡ್ ಆಸ್ ಲುಕ್ ಅಲ್ಲಿ ಯಮಾಟೋ ನಿಂತ್ಕೊಂಡಿದ್ದಾಳೆ, ಅವಳ ಕ್ಯಾನಬೋನ ಹಿಡ್ಕೊಂಡು ಮೌಂಟೇನ್ ಮೇಲೆ. ಆಮೇಲೆ ಅವಳ ಎದುರುಗಡೆ ಮೌಂಟೇನ್ ಮೇಲೆ ನಿಂತ್ಕೊಂಡಿದ್ದಾಳೆ ಯಮಾಟೋ. ಅವಳ ಎದುರುಗಡೆಗೆ ಫ್ಲವರ್ ಕ್ಯಾಪಿಟಲ್ ಪೂರ್ತಿ ಕಾಣಿಸ್ತಾ ಇದೆ. ನಮ್ಗೆ ಎಲ್ಲ ತರ ಬಿಲ್ಡಿಂಗು ಎಲ್ಲ ಕಾಣಿಸುತ್ತೆ. ಫ್ಲವರ್ ಕ್ಯಾಪಿಟಲ್ ಎಲ್ಲ ಸಕಲ ಕಾಣಿಸ್ತಾ ಇದೆ ನನಗಂತೂ. ಆದ್ರೆ ನಾನ್ ನೋಟಿಸ್ ಮಾಡಿದ್ದೇನಪ್ಪಾ ಅಂದ್ರೆ, ಫ್ಲವರ್ ಕ್ಯಾಪಿಟಲ್ ಅಲ್ಲಿ ಸ್ಟ್ರಾ ಹ್ಯಾಟ್ಸ್ ಜಾಲಿ ರಾಜರ್ ಇಲ್ಲ. ಹೌದು, ಸ್ಟ್ರಾ ಹ್ಯಾಟ್ಸ್ ಜಾಲಿ ರಾಜರ್ ಇಲ್ಲ. ಅದು ನಾನು ಹೋದ್ಸರಿ ಇವಾಗ ರೀಸೆಂಟ್ ಆಗಿ ನಡೀತದಂತ ಆನಿಮಲ್ ಎಲ್ಲ ನೋಡಿದ್ರೆ ಅದರಲ್ಲಿ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾರಲ್ಲ, ಎಲ್ಲಾದ್ರೂ ರಿಯಾಕ್ಷನ್ಸ್ ಅಲ್ಲ, ಆ ರಿಯಾಕ್ಷನ್ಸ್ ಅಲ್ಲಿ ಸ್ಟ್ರಾ ಹ್ಯಾಟ್ ಜಾಲಿ ರಾಜರ್ ಇತ್ತು. ಆದ್ರೆ ಇವಾಗ ಕವರ್ ಪೇಜ್ ಸ್ಟೋರಿಲಿ ಸ್ಟ್ರಾ ಹ್ಯಾಟ್ ಜಾಲಿ ರಾಜರ್ ಇಲ್ಲ. ಸೊ ನಾನ್ ಅನ್ಕೊಂಡಿರ್ಬೋದು ಓಡಾ ಸೆನ್ಸೆ ಬಿಡಿಸೋದು ಮರ್ತೋಗಿದ್ದಾರೆ ಅಂತ. ಸೊ ಮುಂದಕ್ಕೆ ಯಾವ್ದಾರ ನೆಕ್ಸ್ಟ್ ಯಾವ್ದಾರ ಕವರ್ ಪೇಜ್ ಸ್ಟೋರಿಲಿ ಅಥವಾ ಯಾವ್ದಾರ ನೆಕ್ಸ್ಟ್ ಯಾವ್ದಾರು ಬಂದಾಗ ಅವಾಗ ಅದನ್ನ ಸರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಎಲ್ಲ ಗೊತ್ತಿಂದ ಒಟ್ಟಿನಲ್ಲಿ ಯಮಾಟೋ ಮಾತ್ರ ಸಾಕಾಗಿ ನಿಂತ್ಕೊಂಡು ಫ್ಲವರ್ ಕ್ಯಾಪಿಟಲ್ ನ ನೋಡ್ತಾ ಇದ್ದಾಳೆ. ಅದು ಮಾತ್ರ ಸಾಕಾಗಿತ್ತು. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಇವಾಗ ನಾವು ಚಾಪ್ಟರ್ ನಿಲ್ಲಿಸಿದ್ವಿ, ಅಲ್ಲೇ ಸ್ಟಾರ್ಟ್ ಆಗ್ತೀವಿ. ಅಂಡ್ ಓ ಮೈ ಗಾಡ್, ಗೋಯಿಂಗ್ ಕ್ರೇಜಿ ಗೈಸ್, ವಿ ಆರ್ ಗೋಯಿಂಗ್ ಲಿಟ್ರಲಿ ಕ್ರೇಜಿ. ಯಾಕೆ ಅಂದ್ರೆ ಎಲ್ಲಾರು ಇವಾಗ ಗೊತ್ತಿದೆ, ಇವಾಗ ಡೇವಿ ಕ್ಲಾನ್ ಅವರು ಕೂಡ ಬಕೆನಿಯರ್ ಜೊತೆಗೆ ಡೇವಿ ಕ್ಲಾನ್ ಅವರು ಕೂಡ ಇಲ್ಲಿ ತಗಲಾಕೊಂಡಿದ್ದಾರೆ. ಇವಾಗ ಅವ್ರ ಜೊತೆಗೆ ನಿಮ್ಗೆ ಡೇವಿ ಕ್ಲಾನ್ ಅವರು ಕೊಡ್ತೀವಿ, ಅವರು ನೀವು ನಾಶ ಮಾಡಬಹುದು, ಅವರು ನೀವು ಶೂಟ್ ಮಾಡಿ ಹಂಟ್ ಮಾಡಬಹುದು ಅಂತೆಲ್ಲ ಇವಾಗ ಅನೌನ್ಸ್ ಮಾಡ್ತಾ ಇದಾರೆ. ಮತ್ತೆ ಎಲ್ಲಾರು ಡೇವಿ ಕ್ಲಾನ್ ನಾಗ ಇರೋದಕ್ಕೆ ಕೇಳಿಸ್ಕೊಂಡು ಬೈತಾ ಇದಾರೆ ಅವ್ರಿಗೆ. ಅವ್ರು ಸಿಕ್ಕಾಬಟ್ಟೆ ಕೆಟ್ಟವರು, ಅವ್ರಿಗೆ ಬದುಕೋದಕ್ಕೆ ಯಾವ ಅರ್ಹತೆನೂ ಇಲ್ಲ, ಅವ್ರಿಗೆ ಲೀವ್ ಮಾಡೋದಕ್ಕೆ ಯೋಗ್ಯತೆನೂ ಇಲ್ಲ, ಅವ್ರನ್ನೆಲ್ಲ ನಾವು ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು, ಬೇಗ ಕಳಿಸಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇರುವ ಚಾಕು ಕೊಡ್ಲಿ. ಇವಾಗ ಕ್ರೌಡ್ ಅಲ್ಲಿ ನಿಂತ್ಕೊಂಡಿದ್ರಲ್ಲ, ಅನೌನ್ಸ್ ಮಾಡ್ತಿದ್ದಾರೆ, ಅವ್ರ ಮುಂದೆ ಡೇವಿ ಕ್ಲಾನ್ ಎಲ್ಲ ಕಳಿಸ್ತಿದಾರಲ್ಲ, ಅದಕ್ಕೆ ಅವ್ರ ಚಾಕು ಕೊಡ್ಲಿ, ಅವ್ರ ಹತ್ರ ಏನೇನ್ ಕೈಗೆ ಸಿಗುತ್ತೋ ಎಲ್ಲ ಡೇವಿ ಕ್ಲಾನ್ ಅವ್ರ ಹತ್ರ ಎಸಿತಾ ಬಿದ್ದಿದ್ದಾರೆ. ಆ ತರ ಕ್ರೂಯಲ್ ಆಗಿ ವರ್ತಿಸ್ತಾ ಇದಾರೆ. ಮತ್ತೆ ಆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಬೈತಾ ಬಿದ್ದಿದ್ದಾರೆ ಆ ಡೇವಿ ಕ್ಲಾನ್ಗೆ. ಈ ಕ್ಲಾನ್ಗಂತೂ ನಮ್ಮ ಆನ್ಸಿಸ್ಟರ್, ಇವರ ಆನ್ಸಿಸ್ಟರ್ಸ್ ಕಾಲದಿಂದ ನಾವು ಇವ್ರನ್ನೆಲ್ಲ ಹೇಟ್ ಮಾಡ್ಕೊಂಡ್ ಬಂದಿದೀವಿ, ಇವ್ರಿಗೆ ಬದುಕೋದಕ್ಕೆ ಯಾವ ಅರ್ಥನೇ ಇಲ್ಲ, ಮತ್ತೆ ಇವ್ರು ಬದುಕಿದಷ್ಟು ನಮ್ಗೆ ಡೇಂಜರ್, ಇವ್ರನ್ನೆಲ್ಲ ಸಾಯಿಸಿ ಅಂತ ಅವ್ರದೆಲ್ಲ ಥ್ರೋ ಮಾಡಿ ಎಲ್ಲ ಎಸಾಕ್ತಾ ಇದಾರೆ. ಮತ್ತೆ ಅವ್ರು ಎಸಿತಾ ಇರೋದೆಲ್ಲ ಡೇವಿ ಕ್ಲಾನ್ ಅವ್ರನ್ನ ಎಲ್ಲಿ ಕಟ್ಟಾಕಿದ್ದಾರೆ ಅಲ್ಲಿ ಬಂದು ಬೀಳ್ತಾ ಇದೆ. ಸರಿನಾ? ಎಲ್ಲ ಬಂದ್ ನೋಡಿ ಅಯ್ಯಪ್ಪ ಎಲ್ಲ ಬಂದಿಲ್ಲ. ಮತ್ತೆ ಬರೀ ಟೀಚ್ ಮತ್ತೆ ಅವ್ರ ಅಮ್ಮ ಮಾತ್ರ ಅಲ್ಲ, ಅವ್ರ ತರನೇ ಸಿಕ್ಕಾಪಟ್ಟೆ ಜನನೆಲ್ಲ ಕೂಡಾಕಿದ್ದಾರೆ ಅದೇ ಜಾಗದಲ್ಲೇ. ಮತ್ತೆ ಅವರೆಲ್ಲ ಎಷ್ಟರದೆಲ್ಲ ನಿಂತ್ಕೊಂಡು ಭಯ ಪಡ್ಕೊಂಡು ನೋಡ್ತಾ ಇದಾರೆ. ಮತ್ತೆ ನಾವು ಫೈನಲಿ ಟೀಚ್ ಅವರ ಅಮ್ಮ ರಾಕ್ಸ್ ಡಿಸಬೆಕ್ ನ ಹೆಂಡತಿನ ನೋಡ್ತೀವಿ. ಅಂಡ್ ಓ ಮೈ ಗಾಡ್, ನಾನು ಲಿಟ್ರಲಿ ಬೇಜಾರದ. ಯಾಕಪ್ಪ ಅಂದ್ರೆ ಓಡಾ ಸೆನ್ಸೆ ಮುಂಚೆ ಒಂದ್ಸರಿ ಬ್ಲಾಕ್ ಬಿಯರ್ಡ್ ಅವರ ಅಮ್ಮ ಹೆಂಗಿರ್ತಾರೆ ಅಂತ ಕೇಳಿದಾಗ SBS ಅಲ್ಲಿ ಅವರು ಬೆಳೆಸಿದ್ರು ಬ್ಲಾಕ್ ಬಿಯರ್ಡ್ ಅವ್ರ ಅಮ್ಮ ಹೇಗಿರ್ತಾರೆ ಅಂತ. ಆದ್ರೆ ಗೊತ್ತಲ್ಲ, ಆಬ್ಸಲ್ಯೂಟ್ಲಿ ಓಡಾ ಸೆನ್ಸ್ ಹೆಂಗ್ ಬಿಡ್ತಿರ್ತಾರೋ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಆತರ ಬರೋದೇ ಇಲ್ಲ. ಸೊ ಸಕದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಹೆಂಗೆ ಬರೆದಿದ್ರು ಕವರ್ ಪೇಜ್ ಸ್ಟೋರಿ ಅಥವಾ ಏನಾದ್ರು ಬಿಡ್ತಿದ್ರು ಅವರು, ಅದಕ್ಕಿಂತ ಅದ್ರ ಒಂಥರ ಬುದ್ಕಿ ತರ ಫುಲ್ ಎಲ್ಲ ಏಜ್ ಆಗಿರೋ ತರ ಸೇಮ್ ಬ್ಲಾಕ್ ಬಿಯರ್ಡ್ ಹೆಂಗಿದ್ದು ಅದೇ ತರ ಒಂಚೂರು ರೆಪ್ಲಿಕೇಟ್ ಮಾಡಿ ಬಿಡಿಸಿದ್ರು. ಆದ್ರೆ ಇಲ್ಲಿ ಅರ್ಥ ಕಾಣಿಸ್ತಿಲ್ಲ. ಅವ್ರಮ್ಮ ಚೆನ್ನಾಗೇ ಇದ್ದಾರೆ. ಸರಿನಾ? ಅವನ ತೋರಿಸ ಮತ್ತೆ ನಾವು 2 ವರ್ಷದ ಟೀಚ್ ನ ನೋಡ್ತೀವಿ. ಅವನು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಆಡ್ತಾ ಇರೋದು ನೋಡ್ಬಿಟ್ಟು ಅವ್ನಿಗೆ ಸಿಕ್ಕಾಬಟ್ಟೆ ಬ್ಯಾಕ್ ಇದೆ. 2 ವರ್ಷದ ಮಗುಗೆ ಈ ತರ ದೃಶ್ಯಗಳನ್ನ ನೋಡ್ತಿರ್ಬೇಕಲ್ಲ, ಅದಕ್ಕೆ ಅವ್ರಿಗೆಲ್ಲ ಅವ್ನು ನೋಡ್ತಾ ಇದ್ರೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಒಳ್ಳೆ ಭೂತಗಳ ತರ ಕಾಣ್ತಾ ಇರ್ತಾರೆ. ಸಿಲ್ವರ್ ಬೆಟ್ ಅಲ್ಲಿ ಭೂತಗಳು ಅವ್ನು ಬಂದು ಅಟ್ಯಾಕ್ ಮಾಡ್ತಾ ಇರ್ತಾರ, ಸಾಯಿಸಿ ಇರ್ತಾರಲ್ಲ, ಆ ತರದ್ದೆಲ್ಲ ನೋಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಹಾರಿಬಲ್ ಪಾಸ್ಟ್ ಅಂತಾನೆ ಹೇಳ್ಬೋದು ಟೀಚ್ದು. ಇವಾಗ ನನಗೆ ಸಿಂಪತಿ ಬರ್ಬೇಕಾ ಇಲ್ಲ ಕೋಪ ಬರ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಸೇಮ್ ನನಗೆ ಯಾವ್ದಪ್ಪ ಇವಾಗ ರೀಸೆಂಟ್ ಆಗಿ ನಡೆದಂತ ಇನ್ಫಿನಿಟಿ ಕ್ಯಾಸಲ್ ನಡೆದಂತ ಅಕಾಜಾಸ್ ಬ್ಯಾಕ್ ಸ್ಟೋರಿ ತರ ಆಗ್ತದೆ ಅನ್ಸುತ್ತೆ ನನಗೆ. ನಿಮ್ಗೆ ಅನ್ಸುತ್ತೆ ಕಡೆ ಕಮೆಂಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಇವತ್ತು ಬ್ಯಾಕ್ ಸ್ಟೋರಿ ಸಿಕ್ಕಾಪಟ್ಟೆ ಹಾರಿಬಲ್ ಆಗಿದೆ. ಮತ್ತೆ ನಾವು ಅಲ್ಲಿ ಫೈನಲಿ ಗಾಡ್ ವ್ಯಾಲಿಲಿ ಸ್ಯಾಟರ್ನ್ ನ ನೋಡ್ತೀವಿ. ಹೌದು, ಅವನು ಕೂಡ ಪ್ರೆಸೆಂಟ್ ಇದ್ದ ಗಾಡ್ ವ್ಯಾಲಿಲಿ. ಸೊ ನಾವು ಸ್ಯಾಟರ್ನ್ ನ ನೋಡ್ತೀವಿ. ಸ್ಯಾಟರ್ನ್ ಇವಾಗ ಗಾರ್ಲಿಂಗ್ ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾನೆ.
ಒಳ್ಳೆ ಜಾಗ ಹುಡುಕಿದ್ಯಾ ಗಾರ್ಲಿಂಗ್, ನೀನು ಸಖತ್ತಾಗಿದೆ ಜಾಗ ಇದು ಅಂತ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅವರು ಯಾವಾಗ್ಲೂ ಯಾವ್ದೋ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಸರೌಂಡ್ ಮಾಡಿ ಹೋಗಿ ಅವರು ಗಾಡ್ ವ್ಯಾಲಿ ಇನ್ಸಿಡೆಂಟ್ ನ ಅಥವಾ ಹಂಟಿಂಗ್ ಗೇಮ್ ನ ಏನ್ ಕರೀತಾರ ಅವ್ರ ಹಂಟಿಂಗ್ ಗೇಮ್ ನ ಅದನ್ನ ನಡೆಸಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಯಾವ್ದು ವರ್ಲ್ಡ್ ಗವರ್ಮೆಂಟ್ ಗೆ ಅಸೋಸಿಯೇಟ್ ಆಗಿಲ್ಲ ಅಂತ ನೇಷನ್ಗೆ ಹೋಗ್ಬಿಟ್ಟು ಅಲ್ಲಿರೋ ಜನಗಳನ್ನ ಹಿಡ್ಕೊಂಡು ಕೂಡಾಕಿ ಮತ್ತೆ ಬೇರೆ ಕಡೆಯಿಂದನೂ ಕರ್ಕೊಂಡ್ ಬಂದಿರೋ ಸ್ಲೇವ್ಸ್ ನ ಅಲ್ಲಿ ಬಿಟ್ಟು ಹಂಟಿಂಗ್ ಗೇಮ್ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸರಿ ನಾವು ನೋಡ್ದಂಗೆ ಗಾರ್ಲಿಂಗ್ಗೆ ಈ ಜಾಗನ ಶೂಟ್ ಮಾಡಿರೋದು ಇಲ್ಲೇ ನೆಕ್ಸ್ಟ್ ಗಾಡ್ ವ್ಯಾಲಿ ಆಗ್ಬೇಕು ಅಂದ್ರೆ ಇಲ್ಲೇ ನೆಕ್ಸ್ಟ್ ಗಾಡ್ ವ್ಯಾಲಿ ಅಂತ ಇಲ್ಲೇ ನೆಕ್ಸ್ಟ್ ಹಂಟಿಂಗ್ ಗೇಮ್ ಆಗ್ಬೇಕು ಅಂತ ನಡೀತಾ ಇರೋದು. ಸೊ ಒಟ್ಟಲ್ಲಿ ಮೂರ್ ವರ್ಷಕ್ಕೆ ನಾವು ನೆಟ್ ಕಾಡ್ಕೊಂಡ್ ಬಂದ್ರೆ ಇವಾಗ ರೀಸೆಂಟ್ ಆಗಿ ಗಾಡ್ ವ್ಯಾಲಿ ತರ ಇನ್ಸಿಡೆಂಟ್ ಹಂಟಿಂಗ್ ಗೇಮ್ ಎಲ್ಲಿ ನಡೆದಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ನನ್ಗನ್ಸೋ ಪ್ರಕಾರ ಇದು ನಡೆದಿರೋದು ಇಷ್ಟು ಒಂದು 38 ವರ್ಷದ ಹಿಂದೆ ಅಂತ ನೋಡಕ್ ಹೋದ್ರೆ, ಅಲ್ಲಿಂದ ನಾವು ಇವಾಗ ರೀಸೆಂಟ್ ಆಗಿ ತಗೊಂಡ್ರೆ 3 ವರ್ಷದ ಹಿಂದೆ ಅಂತ ಬರುತ್ತೆ. ಸೊ 2 ವರ್ಷದ ಹಿಂದೆ ಲೂಫಿ ಅವನು ಸ್ಟ್ರಾ ಹ್ಯಾಟ್ ಅವ್ನ ಕ್ರೂನ ಸ್ಟಾರ್ಟ್ ಮಾಡಕ್ಕೆ ಹೊಡೆತನ ಅವನು 17 ವರ್ಷ ಇದ್ದಾಗ ಲೂಫಿ ಅವನು ಹೊಡೆತನ ಎಪಿಸೋಡ್ 1 ಅಲ್ಲಿ ಅದಕ್ಕಿಂತ ಒಂಚೂರು ಹಿಂದೆನೆ ಆಗಿರುತ್ತೆ. ಅದೇ ವರ್ಷ ಇಲ್ಲ ಆದ್ರೆ ಹಿಂದಿನ ವರ್ಷ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ನನಗೆ ನೆನ್ಪಿಟ್ಕೊಳ್ಳಿ, ಲೂಫಿ ಅವನು ಒಂಚೂರು ಅವ್ನ ಸ್ಕ್ರೂನ ಜರಿನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಪೈರೇಟ್ ಆಗಿ ಅದ್ರ ಹಿಂದೆ ಅಕ್ಕಪಕ್ಕದಲ್ಲೆಲ್ಲ ಆಗಿರ್ಬೋದು, ಇಲ್ಲ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಆದ್ಮೇಲೆ ಏನೇನ್ ದೊಡ್ಡ ಡಿಸ್ಟ್ರಕ್ಷನ್ ಎಲ್ಲ ಆಯ್ತು, ರಾಕ್ಸು ರಾಜರು ಗಾರ್ಪೆಲ್ಲ ಈ ತರ ಎಲ್ಲ ಡಿಸ್ಟ್ರಕ್ಷನ್ ಎಲ್ಲ ಆಯ್ತು, ಇದು ಲಾಸ್ಟ್ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಅಥವಾ ಹಂಟಿಂಗ್ ಗೇಮ್ ಇನ್ಸಿಡೆಂಟ್ ಅಂತ ಅನ್ಸಿರ್ಬೋದು. ಇಲ್ಲ ಅಂದ್ರೆ ಅವ್ರಿನ್ನೂ ಕಂಟಿನ್ಯೂ ಮಾಡ್ತಿರ್ಬೋದು, ಯಾರು ಗೊತ್ತು. ಅಕಸ್ಮಾತ್ ಕಂಟಿನ್ಯೂ ಮಾಡ್ತಿದ್ರೆ ಇವಾಗ ಆಗಿದೆ ಒಂದು ಲಾಸ್ಟ್ ಲೂಫಿ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ, ಇವಾಗ ನೆಕ್ಸ್ಟ್ ಇನ್ನು 1 ಇಯರ್ ಆದ್ಮೇಲೆ ನೆಕ್ಸ್ಟ್ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಬರುತ್ತೆ. ಬಟ್ ಅಲ್ಲಿವರೆಗೂ ನಾವು ಕಾಯೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಅಂದ್ರೆ ಎಲ್ಬಾಫ್ ಅಲ್ಲಿ ಟೈಮ್ ಡೈಲೇಷನ್ ನಾವು ನೋಡ್ಕೊಂಡಿದ್ವಿ. ಸೊ ಎಲ್ಬಾಫ್ ಅಲ್ಲಿ ಟೈಮ್ ಡೈಲೇಷನ್ ಇರೋದ್ರಿಂದ ಯಾರೋ ಗೊತ್ತು, ಇವಾಗ ಲೂಫಿ ಮತ್ತೆ ಕ್ರೂ ಎಲ್ಲ ಎಲ್ಬಾಫ್ ನ ಆರ್ಕ್ ಎಲ್ಲ ಮುಗಿಸಿ ಅಲ್ಲಿರೋದೆಲ್ಲ ಮುಗಿಸಿ ಆಚೆ ಬಂದಾಗ 1 ವರ್ಷ ಆಗೋಗಿದೆ. ನೀವು ಅಲ್ಲೇ ಹೋಗಿ ಬರೀ 1 ತಿಂಗಳು 3 ತಿಂಗಳು ಆಗಿರ್ಬೋದು, ಬಟ್ ಇಲ್ಲಿ ಆಲ್ರೆಡಿ 1 ವರ್ಷ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಸಡನ್ ಆಗಿ ಕೊಡ್ಬೋದು ನಮ್ಗೆ. ಓ ಮೈ ಗಾಡ್, ಅದು ಮಾತ್ರ ಲಿಟ್ರಲ್ ಬ್ಯಾಡ್ನೆಸ್, ಲಿಟ್ರಲ್ ಕ್ರೇಜಿ ಆಗಿರುತ್ತೆ. ನಿಮ್ಮ ಅನ್ಸೆ ಕೆಡ ಕಾಮೆಂಟ್ ತಿಳಿಸಿ, ಸರಿನಾ. ನೆಕ್ಸ್ಟ್ ಇವಾಗ ನಾವು ಮನೆಗೆ ಶಿಫ್ಟ್ ಆಗ್ತೀವಿ, ಅದೇ ಗಾಡ್ ವ್ಯಾಲಿ ಇರುವಂತ ಮನೆಗೆ. ಆ ಮನೇಲಿ ಏನಪ್ಪಾ ಅಂದ್ರೆ, ನಾವು ಹೋದ್ಸರಿ ಚಾಪ್ಟರ್ ನೋಡ್ಕೊಂಡಿದ್ವಲ್ಲ, ಡ್ರ್ಯಾಗನ್ ಒಂದು ಮನೆ ಒಳಗಡೆ ಬರ್ತಾನೆ, ಅಲ್ಲೊಂದು ಹೆಂಗಸು ಚಾಕು ಚುಚ್ಕೊಂಡು ಅವಳು ಹೊಟ್ಟೆಲ್ಲ ರಕ್ತ ಬರ್ತಾ ಇದೆ, ಅಲ್ಲೂ ಒಳಗಡೆ ತರುತ್ತೆ. ಯಾರದು? ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಅವರ ಅಮ್ಮ. ಗಾರ್ಲಿಂಗ್ ಅವ್ನಿಗೆ ಸ್ಟ್ಯಾಬ್ ಮಾಡ್ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಅವಳಿಗೆ ಫುಲ್ ರಕ್ತ ಬರ್ತಾ ಇದೆ. ಅವಳು ಡ್ರ್ಯಾಗನ್ ಹೇಳ್ತಾ ಇದ್ದಾಳೆ, ಇವರು ಅವನ ಕೈಲಿ ಬೆಳಿಬಾರ್ದು, ಇವರಿಬ್ರು ಮಕ್ಕಳನ್ನ ನಾನು ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಇವರಿಬ್ರು ಒಬ್ಳು ಒಳ್ಳೆ ಮನ್ಸಿರುವಂತ ಅವ್ರ ಕೈಲಿ ಬೆಳಿಬೇಕು, ಅವನ ಕೈಗಂತೂ ಈ ಮಕ್ಕಳು ಸಿಗ್ಲೇಬಾರ್ದು, ನೀನ್ ಹೆಂಗಾರ ಮಾಡಿ ಇವ್ರನ್ನ ಕಾಪಾಡಬೇಕು ಅಂತ ಡ್ರ್ಯಾಗನ್ಗೆ ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಅವರ ಅಮ್ಮ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್ ಗೈಸ್, ಡ್ರ್ಯಾಗನ್ ಶಾಂಕ್ಸ್ ನ ಕಾಪಾಡ್ತಾನೆ, ಶಾಂಕ್ಸ್ ಲೂಫಿನ ಕಾಪಾಡ್ತಾನೆ. ಕ್ರೇಜಿ, ಲಿಟ್ರಲಿ ಕ್ರೇಜಿ. ಮತ್ತೆ ನಾನು ಓದ್ ಚಾಪ್ಟರ್ ಹೇಳೋದು ಮರ್ತೋಗಿದ್ದೆ, ಆಕ್ಚುಲಿ ಡ್ರ್ಯಾಗನ್ಗೂ ಮತ್ತೆ ಆ ಲೂಫಿಗೂ ಸಿಮಿಲಾರಿಟೀಸ್ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನನಗೂ ಅದು ಈ ಸಿಮಿಲಾರಿಟೀಸ್ ಇಲ್ಲಪ್ಪ, ಅಪ್ಪ ಮಗನೇ ಅಂತ ಅನ್ಸಲತ್ತ. ಆದ್ರೆ ಡ್ರ್ಯಾಗನ್ ನ ನೋಡ್ತಾ ಇದ್ರೆ ಅವನ ಎಂಗೇಜ್ ಅಲ್ಲಿ ನನ್ಗನ್ಸೋದು ಅಂದ್ರೆ ಎಲ್ಲಾರ್ಗು ಅನ್ಸೋದು, ನಾನು ಒಬ್ಬನಿಗೇನು ಎಲ್ಲಾರ್ಗು ಹೇಳ್ತಾ ಇರೋದು, ಲೂಫಿ ಅವನ ಗೇರ್ 4th ಅಲ್ಲಿ ಸ್ನೇಕ್ ಮ್ಯಾನ್ ಇರೋದನಲ್ಲ, ಸ್ನೇಕ್ ಮ್ಯಾನ್ ಫಾರ್ಮ್ ಅಲ್ಲಿ ಅವನ ಫೇಸ್ ಆಗುತ್ತಲ್ಲ, ಸೇಮ್ ಡಿಟ್ಟೋ ಗೈಸ್, ಡಿಟ್ಟೋ ಡ್ರ್ಯಾಗನ್ ಹಂಗೆ ಕಾಣಿಸ್ತಾ ಇರೋದು. ಸೊ ಸತ್ಯ ಕನೆಕ್ಷನ್ ಸಿಕ್ತಪ್ಪ ಅಂತ ಅನ್ಸ್ತು ನನಗೆ. ನಿಮ್ಗೆ ಅಷ್ಟೇ ಕಡಕೊಂಡ್ ಬರ್ತೀವಿ, ಗೇರ್ 4th ಇರುವಂತ ಲೂಫಿ ತರ ಕಾಣಿಸ್ತಿದ್ದ ಅಂತ, ಸರಿನಾ. ನೆಕ್ಸ್ಟ್ ಇವಾಗ ಅಷ್ಟು ಹೇಳ್ಬಿಟ್ಟಾದ್ಮೇಲೆ ಅವರಮ್ಮ ಅವನ್ಗೆ ಡ್ರ್ಯಾಗನ್ ಕೈಗೆ ಒಪ್ಪಿಸ್ಬಿಟ್ಟು ಅವ್ರ ಕೈ ನೆಲಕ್ಕೆ ಬೀಳುತ್ತೆ. ಸೊ ತರ ಡ್ರೊಮ್ಯಾಟಿಕ್ ಆಗಿ ಅಂತ ಸತ್ ಮೇಲೆ ಬೀಳ್ತಾರಲ್ಲ ಕೈ, ಆ ತರ ಬೀಳುತ್ತೆ. ಸೊ ಇವಾಗ ಡ್ರ್ಯಾಗನ್ ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ಪಾಪುನ ಇಬ್ರು ಎತ್ಕೊಂಡು ಓಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕು, ನಿಮ್ಗೆ ಏನಾಗುತ್ತೋ ನಿಮ್ ಇಬ್ರಿಗೆ ಹೆಲ್ಪ್ ಮಾಡ್ಬೇಕು, ನಾನು ಹೆಲ್ಪ್ ಮಾಡಕ್ ಆಗಿಲ್ಲ, ನಾನು ಇರೋದೇ ವೇಸ್ಟ್ ಅಂತೆಲ್ಲ ಅನ್ಕೊಂಡು ಅವ್ನು ಎತ್ಕೊಂಡು ಬಗುನ ಓಡ್ತಾ ಇದ್ದಾನೆ, ಸರಿನಾ. ಓಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ನಾವು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ, ಈ ಹಂಟಿಂಗ್ ಗೇಮ್ ಅಲ್ಲಿ ರ್ಯಾಬಿಟ್ಸ್ 150 ರೇರ್ ರ್ಯಾಬಿಟ್ಸ್ ಇದ್ದಾರೆ. ಮತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ 13 ಜನ ಸೂಪರ್ ರೇರ್ ರ್ಯಾಬಿಟ್ಸ್ ಇದ್ದಾರೆ ಅಂತ. ಸೊ ಒಟ್ಟು 150 ಜನ ಸ್ಲೇವ್ಸ್ ಹಿಡ್ಕೊಂಡಿರೋದು, ಬೇರೆ ಬೇರೆ ಕಡೆಯಿಂದ ಹಿಡ್ಕೊಂಡ್ ಬಂದಿರೋದೆಲ್ಲ ನಾರ್ಮಲ್ ಸ್ಲೇವ್ಸ್.
ಅದರಲ್ಲಿ 13 ಜನ ಸೂಪರ್ ರೇರ್ ರ್ಯಾಬಿಟ್ಸ್. ಸೊ ಅಂದ್ರೆ ಆ 13 ಜನ ಸಿಕ್ಕಾಪಟ್ಟೆ ಸ್ಪೆಷಲ್. ಅಂದ್ರೆ ಯಾವ್ದೊಂದು ಸ್ಪೆಸಿಫಿಕ್ ಟ್ರೈಬ್ ಆಗಿರ್ಬೋದು, ಸ್ಪೆಸಿಫಿಕ್ ಕ್ಲಾನ್ ಅಲ್ಲಿ ಇರುವಂತಾಗಿರ್ಬೋದು, ಅಂದ್ರೆ ಡೇವಿಡ್ ಕ್ಲಾನ್ ಆಗಿರ್ಬೋದು, ನೆಕ್ಸ್ಟ್ ಬಕೆನಿಯರ್ ಕ್ಲಾನ್, ಈ ತರ ಕ್ಲಾನ್ ಗಳಲ್ಲಿ ಸೇರ್ಕೊಂಡಿರುವಂತ ವ್ಯಕ್ತಿಗಳು ಆ ಸೂಪರ್ ರೇರ್ ರ್ಯಾಬಿಟ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಬರ್ತಾರೆ. ಸರಿ, ಅವರು 13 ಜನಕ್ಕೆ ಅವ್ರು ವರ್ತ್ ಮಾಡೋದು, ಆ 13 ಜನ ಸಿಂಗಲ್ ಆಗಿ ಏನ್ ವರ್ತ್ ಮಾಡ್ತಾರೆ, ಆ 13 ಜನ ಸೂಪರ್ ರೇರ್ ರ್ಯಾಬಿಟ್ಸ್ ಒಬ್ಬರಿಗೆ ಅವರು 10,000 ಪ್ರೈಸ್ ಕೊಡ್ತಾರಂತೆ. 10,000 ಪಾಯಿಂಟ್ಸ್ ಕೊಡ್ತಾರೆ ಒಂದು ಸೂಪರ್ ರೇರ್ ರ್ಯಾಬಿಟ್ಸ್ಗೆ. ಸೊ ಈ ತರ ಒಬ್ಬೊಬ್ರಿಗೂ ಒಂದೊಂದು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಸೊ ನಾರ್ಮಲ್ 150 ರೇರ್ ರ್ಯಾಬಿಟ್ಸ್ಗೆ ಒಂಥರ ಪ್ರೈಸ್. ಆದ್ರೆ ಇವ್ರನ್ನೇನಾದ್ರು ನೀವು ಸಾಯಿಸಿದ್ರೆ, ಸೂಪರ್ ರೇರ್ ರ್ಯಾಬಿಟ್ಸ್ ನೀವು ಸಾಯಿಸಿದ್ರೆ ನಿಮ್ಗೆ 10,000 ಪಾಯಿಂಟ್ಸ್ ಸಿಗುತ್ತೆ. ಸೊ ಇದು ಇರೋದು ಪಾಯಿಂಟ್ಸ್ ಲೆಕ್ಕದಲ್ಲಿ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಅವರು ಫೈನಲಿ ಎಲ್ಲಾ ಸ್ಲೇವ್ಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ರಿಲೀಸ್ ಯಾಕಪ್ಪ ಮಾಡ್ತಾರೆ ಅಂದ್ರೆ, ಈ ಹಂಟಿಂಗ್ ಗೇಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಅವರು ಹಂಟಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಸ್ಲೇವ್ಸ್ ಗಳು ಅವ್ರು ಏನ್ ಹಿಡ್ಕೊಂಡ್ ಬಂದಿರ್ತಾರೆ ಎಲ್ಲಾರನು ಅವರು ಬಿಡ್ಬಿಡ್ತಾರೆ, ರಿಲೀಸ್ ಮಾಡ್ತಾರೆ ಆ ಐಲ್ಯಾಂಡ್ ಅಲ್ಲಿ. ಆ ಐಲ್ಯಾಂಡ್ ಅಲ್ಲಿ ಅವರು ರಿಲೀಸ್ ಮಾಡಾದ್ಮೇಲೆ 1 hour ಟೈಮ್ ಕೊಡ್ತಾರೆ. ಕಣ್ಣು ಮುಚ್ಚಲ ಅಂದ್ರೆ ನಾವು ಎಣಿಸ್ಕೊಂಡು ಹೋಗ್ತೀವಲ್ಲ 1 2 3 4 5 6 7 8 9 10 ಅಂತ, ಆ ತರ ಅವರು 1 hour ಟೈಮ್ ಕೊಡ್ತಾರೆ. ಆ 1 hour ಟೈಮ್ ಅಲ್ಲಿ ಎಲ್ಲಾ ಸ್ಲೇವ್ಸ್ ಓಡೋಗ್ಬೇಕು. 1 hour ಆದ್ಮೇಲೆ ಇವರು ಸ್ಟಾರ್ಟ್ ಮಾಡ್ತಾರೆ ಹಂಟಿಂಗ್ ನ. ಸೊ ಇಷ್ಟು ನಡೀತಾ ಇರೋದು. ಮತ್ತೆ ಎಲ್ಲರೂ ಹೇಳ್ತಾ ಇದಾರೆ, ಎಲ್ಲ ಓಡೋಗಿ ನಮ್ಗೆ ಅವ್ರು ನಿಜವಾಗ್ಲೂ ಸಾಯಿಸ್ತಾರ ನಮ್ಮನ್ನ, ಅಷ್ಟೊಂದು ಕ್ರೂವಲ್ಲ ಇವರೆಲ್ಲ, ನಾವೇನೋ ಒಳ್ಳೆ ಅನ್ಕೊಂಡಿದ್ವಿ ಅಂತೆಲ್ಲ ಜನ ಅನ್ಕೊಂಡು ಓಡ್ತಾ ಇದಾರೆ. ಮತ್ತೆ ಗಾಡ್ಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದಾರೆ, ನಮ್ಗೆಲ್ಲ ಒಳ್ಳೆ ಚೇಸ್ ಕೊಡಿ ನೀವು, ನಮ್ಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ ನೀವು, ಓಡಿ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಆಮೇಲೆ ಜನ ಎದ್ದು ಬಿದ್ದು ಓಡ್ತಾರ ಅದನ್ನ ನೋಡ್ತೀವಿ. ಆಮೇಲೆ ನಾವು ನೋಡ್ತೀವಿ ಜನಗಳು ಹೇಳೋದನ್ನ. ಅಂದ್ರೆ ಇದು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದಂತ ನನ್ಗೆ ಅನ್ಸುತ್ತೆ. ಏನಪ್ಪಾ ಅಂದ್ರೆ, ಜನಗಳು ಹೇಳ್ತಾ ಇದಾರೆ, ಮತ್ತೆ ಸ್ಟೆಲಸಿ ಡ್ರ್ಯಾಗನ್ಸ್ ಜನರಿಗೆ ಪ್ರಾಮಿಸ್ ಮಾಡಿರೋದೇನಪ್ಪಾ ಅಂದ್ರೆ, ನೀವು ಈ ಐಲ್ಯಾಂಡ್ ಅಲ್ಲಿ 3 ವಾರ ಸಾಯ್ತೇನೆ ನೀವು ಬದುಕಿದ್ರೆ, 3 ವಾರ ನೀವು ಸಾಯ್ಬಾರ್ದು, ಯಾರ ತಗೊಳಕೋಬಾರ್ದು, ನೀವ್ ಯಾರ ಕೈಗೂ ಸಿಗಾಕೋಬಾರ್ದು. ಇದೆಲ್ಲ ಆಗದೆ ನೀವು ಬದುಕಿದ್ರೆ ಅವರು ನಿಮ್ಮನ್ನ ಫ್ರೀ ಮಾಡ್ತಾರೆ, ನಿಮ್ಮನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಅಬ್ಸಲ್ಯೂಟ್ಲಿ ಇಟ್ಸ್ ಫಾಲ್ಸ್. ಅವ್ರು ಸುಳ್ಳು ಹೇಳಿ ಕೊಪ್ಸಿ ಕರ್ಕೊಂಡು ಒಂಚೂರಾದ್ರೂ ಹೋಪ್ ಇರ್ಲಿ ಅವ್ರ ಹತ್ರ, ಒಂಚೂರಾದ್ರೂ ಹೋಪ್ ಇಟ್ಕೊಂಡು 3 ವಾರ ಹೆಂಗೋ ಅವರು ಬದುಕ್ಲಿ. ಡೈರೆಕ್ಟ್ ಆಗಿ ಅವರವರೇ ಸೂಸೈಡ್ ಮಾಡ್ಕೊಳ್ಳೋದು ಬೇಡ, ನಾವೇ ಅವ್ರನ್ನ ಸಾಯಿಸ್ಬೇಕು, ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಇಷ್ಟು ಸ್ಯಾಡಿಸ್ಟ್ ಆಗಿ ವರ್ಕ್ ಮಾಡಿ ಅವ್ರಿಗೆ ಈ ತರ ಒಂದು ಫಾಲ್ಸ್ ನಂಬಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರಿನಾ? ಅದಕ್ಕೆ ಜನ ಎಲ್ಲ ನಾವು 3 ವಾರ ಹೆಂಗಾರ ಕಳಿಬೇಕು, ನಾವು 3 ವಾರ ಎಲ್ಲರೂ ಸೇಫ್ ಆಗಿರೋ ಜಾಗದಲ್ಲಿ ಬಚ್ಚಿಟ್ಕೋಬೇಕು, ಎಲ್ಲರೂ ಓಡಿ ಎಲ್ಲರೂ ಸೇಫ್ ಆಗಿರೋ ಪ್ಲೇಸ್ ನ ನೀವು ಹುಡಿಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಓಡ್ತಾ ಇದಾರೆ. ಸರಿನಾ? ಜನಗಳೆಲ್ಲ ಓಡ್ತಾ ಇದಾರೆ. ಮತ್ತೆ 1 hour ಆದ್ಮೇಲೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅವರ ಹಂಟಿಂಗ್ ನ ಶುರು ಮಾಡ್ತಾರೆ. ಅಂದ್ರೆ ಅವರೆಲ್ಲ ಒಂಥರ ಯಾವ್ದೋ ಒಂಥರ ಕೊಕ್ಕರೆ ತರ ದೊಡ್ಡದಾಗಿದೆ. ನಾವು ಅಲಬಾಸ್ಟರ್ ಆರ್ಕ್ ಅಲ್ಲಿ ನೋಡಿದ್ವಲ್ಲ, ವಿವಿ ಹತ್ರ ಇತ್ತಲ್ಲ, ಅದೇ ತರ ಡಕ್ ತರನೇ ಇದೆ ಇದು. ಸರಿನಾ? ಅದೇ ಡಕ್ ತರನೇ ಇರ್ಬೇಕಾದ್ರೆ ಎಲ್ಲರೂ ಹಂಟಿಂಗ್ ನ ಬಿಗಿನ್ ಮಾಡಿ ಅಂತ ಎಲ್ಲ ಮಾಮೂಲಿ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಗನ್ ಇಟ್ಕೊಂಡ್ ಬಂದು ಎಲ್ಲಿ ತಪ್ಪಿಸ್ಕೊಂಡ್ರಿ ನೀವೆಲ್ಲ ಅಂತೆಲ್ಲ ಹೋಗಿ ಒಳ್ಳೆ ಭೂತಗಳ ತರ ಹೋಗಿ ಎಲ್ಲ ಹಂಟ್ ಮಾಡಕ್ ಶುರು ಮಾಡಿದ್ದಾರೆ. ನೆಕ್ಸ್ಟ್ ನಾವು ಜನಗಳು ಅಲ್ಲೇ ಅವ್ರು ಓಡ್ತಾ ಇದ್ರೆ ಅಲ್ಲೇ ಜನಗಳೆಲ್ಲ ಬಚ್ಚಿಟ್ಕೊಂಡಿರೋದು ನೋಡ್ತೀವಿ. ಕಲ್ಲುಗಳ ಹಿಂದೆ, ಮರಗಳ ಹಿಂದೆ ಎಲ್ಲ ಬಚ್ಚಿಟ್ಕೊಳ್ಳೋದೆಲ್ಲ ನೋಡ್ತೀವಿ. ಅಲ್ಲಿ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅವ್ರನ್ನೆಲ್ಲ ಹುಡುಕ್ಬಿಟ್ಟು ಎಲ್ಲರೂ ಯಾರೋ ಪಾಪು ಒಂಚೂರು ಸೌಂಡ್ ಮಾಡ್ಬೇಡ ಅಂದ್ರೆ ಸುಮ್ಮನಿರು ಅಂತ ಅವ್ರ ಮಕ್ಕಳನ್ನೆಲ್ಲ ಸೈಲೆಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಸೌಂಡ್ ನ ಕೇಳಿಸ್ಕೊಂಡು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅವ್ರ ಹತ್ರ ಬರ್ತಾರೆ. ಬಂದ್ಬಿಟ್ಟು ಇಲ್ಲೇ ಇದ್ರ ತಗ್ಲಾಕೊಂಡ್ರೆ ನನ್ ಕೈಗೆ ಅಂದ್ಬಿಟ್ಟು ಶೂಟ್ ಮಾಡಕ್ ಹೋಗ್ತಾ ಇದಾರೆ. ಅವ್ರ ಅಪ್ಪ ಅಮ್ಮ ಬೇಡ್ಕೋತಾ ಇದಾರೆ, ನಮ್ಮ ಮಗುಗೇನು ಮಾಡ್ಬೇಡಿ, ನನ್ನ ಕಾಲ್ ಬೇಡ್ಕೋತೀವಿ ಅಂತ. ಆದ್ರೆ ಅವ್ರು ಕೇಳ್ತಾ ಇಲ್ಲ. ಅಲ್ಲಿ ನಮ್ಗೆ ಬೂಮ್ 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 ಅಂತ ಸೌಂಡ್ ಕೇಳಿಸುತ್ತೆ. ಅಂಡ್ ಇದನ್ನೆಲ್ಲ ಅವರು ಒಂಥರ CCTV ನಾವ್ ಹೆಂಗೆ ನೋಡ್ತೀವಿ ಎಲ್ಲಾ ಕಡೆನೂ, ಅವರೆಲ್ಲ ಮಾಮೂಲಿ ಎಲ್ಲಾ ಕಡೆನೂ ಅವರು ಇದಾಕ್ಬಿಟ್ಟಿದ್ದಾರೆ, ಡೆಂಡೆನ್ ಮುಷಿ ಹಾಕ್ಬಿಟ್ಟಿದ್ದಾರೆ. ಆ ಡೆಂಡೆನ್ ಮುಷಿಯಿಂದ ಎಲ್ಲಾ ಕಡೆ ಅವರು ಏನೇನ್ ನಡೀತಾ ಇದೆ ಅಂತ, ಸುತ್ತಮುತ್ತ ಐಲ್ಯಾಂಡ್ ಅಲ್ಲಿ ಇಡೀ ಏನೇನ್ ನಡೀತಾ ಇದೆ ಎಲ್ಲ ಅವರು ಕುತ್ಕೊಂಡು ನೋಡ್ತಾ ಇದ್ದಾರೆ, ಎಲ್ಲ ಏನ್ ನಡೀತಾ ಇದೆ ಅಂತ. ಸೊ ಇದೆಲ್ಲ ಆದ್ಮೇಲೆ ಜನಗಳೆಲ್ಲ ಕಿರ್ಚ್ಕೊಳ್ಳೋದು, ಓಡೋದು, ಅಳೋದು ಎಲ್ಲ ಕೇಳಿಸುತ್ತೆ. ಯಾಕಂದ್ರೆ ಎಲ್ಲ ಹಂಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಬಿಟ್ಟೆ ಜನ ಸಾಯ್ತಾ ಇದಾರೆ. ನಮ್ ಗಂಡನ್ ಸಾಯಿಸ್ಬೇಡಿ, ನನ್ನ ಹೆಂಡತಿನ ಸಾಯಿಸ್ಬೇಡಿ, ಅವ್ರನ್ನ ಸಾಯಿಸ್ಬೇಡಿ, ನನ್ನನ್ನು ಸಾಯಿಸ್ಬೇಡಿ ಅಂತೆಲ್ಲ ಸಿಕ್ಕಾಬಿಟ್ಟೆ ಓಡಾಡ್ತಾ ಇದೆ. ಸರಿನಾ? ಇದೆಲ್ಲ ಆದ್ಮೇಲೆ ನಾವು ಹೋಮ್ ಆಫ್ ದಿ ಗಾಡ್ಸ್ ನ ಇಟ್ಸ್ ದ ಹೋಲಿ ಲ್ಯಾಂಡ್ ಆಫ್ ಮರೀಜ್ವಾಗಿ ಶಿಫ್ಟ್ ಆಗ್ತೀವಿ. ಅಲ್ಲಿ ನಮ್ಗೆ ಫುಲ್ ಎಲ್ಲ ಒಂಥರ ಟೆಲಿಕಾಸ್ಟ್ ಮಾಡ್ತಿದ್ದಾರೆ. ಇವಾಗ ಹೆಂಗೆ ನಾವು IPL ಎಲ್ಲ ನಡೆದ್ರೆ ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಎಲ್ಲ ಮಾಡ್ತಿರ್ತಾರಲ್ಲ, ಆ ತರ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ಏನೇನ್ ಆಗ್ತಾ ಇದೆ ಅಂತ ಅಲ್ಲೆಲ್ಲ ರೆಕಾರ್ಡ್ ಮಾಡಿ ಒಳ್ಳೆ ಲೈವ್ ಸ್ಟ್ರೀಮ್ ತರ ಮಾಡ್ತಾ ಇದ್ದಾರೆ. ಲಿಟರಲಿ ಮ್ಯಾಡ್ನೆಸ್.
ಸರಿನಾ, ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ಮತ್ತೆ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಿದ್ದಾರೆ, ಕಾಮೆಂಟ್ರಿ ಮಾಡ್ತಿದ್ದಾರೆ. Celestial dragons on their way to kill everyone in the island. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಇಲ್ಲಿ ಹೋಗಿ ಅವ್ರನ್ನ ಸಾಯಿಸ್ತಾ ಇದ್ದಾರೆ. ಮತ್ತೆ ಆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಅವ್ರ ಬೇಡ್ಕೊಂಡ್ರು ಅವ್ರಿಗೆಲ್ಲ ಏನು ಮಾಡ್ತಾ ಇಲ್ಲ, ಅವರೆಲ್ಲರೂ ಕ್ರೂರವಾಗಿ ಸಾಯಿಸ್ತಾ ಇದ್ದಾರೆ. ಎಲ್ಲಾರು ಚಿಯರ್ ಮಾಡಿ ಅವ್ರಿಗೆ ಅಂತೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ದಿ ಫಿಗರ್ಲ್ಯಾಂಡ್ ಆರ್ ಇನ್ ದ ಲೀಡ್. ಫಿಗರ್ಲ್ಯಾಂಡ್ ಫ್ಯಾಮಿಲಿ ಲೀಡ್ ಅಲ್ಲಿ ಇದೆ, ಎಲ್ಲದನ್ನ ಹಿಂದಿಕ್ಕಿ ಅವರು ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ದಾರೆ ಅಂತ ಅವ್ರ ಅರ್ಥ, ಸರಿನಾ. ನೆಕ್ಸ್ಟ್ ಆದ್ಮೇಲೆ ಬಟ್ ದ ಬೊವೆಟೆ ಅಂಡ್ ಮ್ಯಾನ್ಮೈರ್ ಫ್ಯಾಮಿಲೀಸ್ ಆರ್ ಆನ್ ದೇ ಟೇಲ್ ಅಂತ. ಸೊ ಫಿಗರ್ಲ್ಯಾಂಡ್ ಫ್ಯಾಮಿಲೀಸ್ ಅವರು ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ಆದ್ರೆ ಬೊವೆಟೆ ಅಂತ ಇವಾಗ ನಾವು ಹೊಸ ಫ್ಯಾಮಿಲಿ ಹೆಸರು ತಿಳ್ಕೊತಾ ಇದೀವಿ, ಬೊವೆಟೆ ಅಂತ. ಬೊವೆಟೆ ಮತ್ತೆ ಮ್ಯಾನ್ಮೈರ್ ಫ್ಯಾಮಿಲೀಸ್, ಮ್ಯಾನ್ಮೈರ್ ಗೊತ್ತಿರ್ತಾರ, ಗುಂಕೋ ಅವರ ಫ್ಯಾಮಿಲಿ, ಮ್ಯಾನ್ಮೈರ್ ಫ್ಯಾಮಿಲಿ. ಆ ಮ್ಯಾನ್ಮೈರ್ ಫ್ಯಾಮಿಲಿ ಅವರು ಅವರ ಹಿಂದೆನೆ ಇದ್ದಾರೆ, ಜಾಸ್ತಿ ಎಂದು ಅವ್ರಿಗೂ ಡಿಫ್ರೆನ್ಸ್ ಇಲ್ಲ, ಅವರ ಹಿಂದೆನೆ ಅವ್ರ ಟೇಲ್ ಹತ್ರನೇ ಇದ್ದಾರೆ, ಅವರು ಬೀಟ್ ಮಾಡ್ಬೋದು ಅಂತ. ಮತ್ತೆ ಇವಾಗ ನಾವು ಫೈನಲಿ ಗಾರ್ಲಿಂಗ್ ನ ಇನ್ ಆಕ್ಷನ್ ನೋಡ್ತೀವಿ. ಗಾರ್ಲಿಂಗು ಕೂಡ ಅದೇ ಡಕ್ ಅಲ್ಲಿ ಕುತ್ಕೊಂಡು ಅವನು ಎಲ್ಲ ಕತ್ತಿ ಇಟ್ಕೊಂಡು ಎಲ್ಲ ಕಡೆ ಸ್ವಿಂಗ್ ಮಾಡ್ಕೊಂಡು ಎಲ್ಲಾನು ಕೊಚ್ಚಾಕ್ತಾ ಇದ್ದಾನೆ ಸಿವಿಲಿಯನ್ಸ್ ನ. 150 ರೇರ್ ರ್ಯಾಬಿಟ್ಸ್ ಮತ್ತೆ ಸ್ಪೆಷಲ್ ರೇರ್ ರ್ಯಾಬಿಟ್ಸ್, ಸೂಪರ್ ರೇರ್ ರ್ಯಾಬಿಟ್ಸ್. ಅದನ್ನ ನೋಡ್ಬಿಟ್ಟು ಸೆಲೆಸ್ಟಿಯಲ್ ಗುಡುಗಿರೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು, ವಾವ್ ಗಾರ್ಲಿಂಗ್ ಅಂತ. ಅವರೆಲ್ಲ ಫುಲ್ ಸಿಕ್ಕಾಪಟ್ಟೆ ಕೆಡ್ತಂಗ್ ಆಗ್ತಾ ಇದಾರೆ, ಇಷ್ಟನೇ ಆಗಿಲ್ಲ ಅವ್ರಿಗೆ ಗೊತ್ತಾ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಹೆಂಗ್ ಕಾಣ್ತಾರೆ ಅಂತ. ಸೊ ಅವರೆಲ್ಲ ನೋಡ್ಬಿಟ್ಟು ವಾವ್ ಗಾರ್ಲಿಂಗ್ ಅಂತ ಎಲ್ಲ ಫುಲ್ ಹುಡುಗಿರೆಲ್ಲ ನಗ್ತಾ ಇದ್ರೆ. ಆಮೇಲೆ ಅಲ್ಲಿ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಓ ಮೈ ಗಾಡ್ ಗೈಸ್, ಓ ಮೈ ಗಾಡ್, ಬೆಟ್ಟಿಂಗ್ ಕೂಡ ನಡೀತಾ ಇದೆ. ನೀನ್ ಯಾರ ಕತೆ ಬೆಟ್ ಕಟ್ಟ್ಯಾ? ನಾನು ಗಾರ್ಲಿಂಗ್ ಕಟ್ತಿದೆ. ಸೊ ಬಟ್ ಅಲ್ಲೌನ್ ಕಟ್ಟೋದು ಏನಪ್ಪಾ ಅಂದ್ರೆ ಶೆಪರ್ಡ್ ಹೌಸು, ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಡಿವೈಡೆನ್ಸ್ ಎಲ್ಲ ಇದೆ, ಒಂದೊಂದೇ ಎಲ್ಲ ಎಲ್ಲರೂ ಸಾಯಿಸ್ಬಿಟ್ರೆ ಎಲ್ಲರೂ ಈ ತರ ಅಲ್ಲ ಅಂತಲ್ಲ. ಇವಾಗ ನಮ್ಗೆ ಹಿಂಗೆ IPL ಅಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಅವ್ರಿಗೆ ಆರೆಂಜ್ ಕ್ಯಾಪ್, ಯಾರು ಜಾಸ್ತಿ ಔಟ್ ವಿಕೆಟ್ ಇರ್ತಾರೆ ಅವ್ರಿಗೆ ಆರೆಂಜ್ ಕ್ಯಾಪ್ ಅಂತ ಇದೆಯೋ, ಅದೇ ತರನೇ ಇಲ್ಲೂ ಕೂಡ ಸಪ್ರೇಟ್ ಕ್ಯಾಟಗರೀಸ್ ಎಲ್ಲ ಇದೆ, ಸರಿನಾ. ಯಾರು ಜಾಸ್ತಿ ಸಿಂಗಲ್ ಆಗಿ ಯಾರು ಜಾಸ್ತಿ ಹೊಡೆದಾಕ್ತಾರೆ ಮನುಷ್ಯರನ್ನ, ಮತ್ತೆ ಜಾಸ್ತಿ ಯಾರ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಜಾಸ್ತಿ ಯಾರು ಹೊಡಿತಾರೆ ಆ ತರ ಎಲ್ಲ ಫ್ಯಾಮಿಲಿ ಇದೆ. ಸೊ ಅದಕ್ಕೆ ಅವ್ರು ಅಂತ ಇದ್ದಾನೆ, ನಾನು ಶೆಪರ್ಡ್ ಮೇಲೆ ಕಟ್ತೀನಿ, ಕ್ಲಾನ್ ಕೌಂಟ್ ಅಲ್ಲಿ ನಾನು ಶೆಪರ್ಡ್ ಮೇಲೆ ಬ್ರಿಡ್ಜ್ ಕಟ್ತೀನಿ, ಮತ್ತೆ ಸೋಲೋ ಲೆವೆಲ್ ಅಲ್ಲಿ ನಾನು ಗುಂಕೋ ಮೇಲೆ ಕಟ್ತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಬೆಸ್ಟ್ ಚಾಯ್ಸ್. ಯಾರು ನಾವು ಕ್ಲಾನ್ ನ ಜಾಸ್ತಿ ಸಾಯಿಸ್ತಾರೆ ಅವರು ಶೆಪರ್ಡ್ ಮೇಲೆ ಅವನು ಕಟ್ತಾನಂತೆ, ಮತ್ತೆ ಸೋಲೋ ಆಗಿ ಯಾರು ಜಾಸ್ತಿ ಸಾಯ್ತಾರೆ ಅಂದ್ರೆ ಅವನು ಗುಂಕೋ ಮೇಲೆ ಕಟ್ತಾನಂತೆ. ಸೊ ಈ ತರ ಸಿಕ್ಕಾಪಟ್ಟೆ ಕ್ಯಾಟಗರೀಸ್ ಎಲ್ಲ ಇದೆ. ನೀವು ಬರೀ ಜಾಸ್ತಿ ಪಾಯಿಂಟ್ಸ್ ತಗೊಂಡ್ರೆ ಮಾತ್ರ ಗೆಲ್ಲೋದು ಅಂತಲ್ಲ, ನೀವು ಸಿಕ್ಕಾಪಟ್ಟೆ ಸಪರೇಟ್ ಕ್ಯಾಟಗರೀಸ್ ಎಲ್ಲ ಇರುತ್ತೆ, ಅದ್ರಲ್ಲಿ ನೀವು ಗೆದ್ರು ನಿಮ್ಗೆ ಪಾಯಿಂಟ್ಸ್ ಗಳೆಲ್ಲ ಸಿಗುತ್ತೆ, ಮತ್ತೆ ಬೆಟ್ಟಿಂಗ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲ ಇದೆ, ರಿಯಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ ಇದು ಅಂತೆಲ್ಲ ಫುಲ್ ನೋಡ್ಕೋತಾನೆ. ಆಮೇಲೆ ನಾವು ನೋಡ್ತೀವಿ ಗುಂಕೋಗೆ ಲಾಂಗ್ ಹೇರ್ ಎಲ್ಲ ಇದೆ, ಸಗಾಗಿದೆ ಗುಂಕೋ, ಸರಿನಾ. ಅವಳ ಸೇಮ್ ಈ ಕಾಸ್ಟ್ಯೂಮ್ ಅಲ್ಲಿ ಗುಂಕೋ ಹೆಂಗಿದಾಳೆ ಅಂದ್ರೆ, ನಾವು ಶ್ಯಾಮ್ ರಾಕ್ ಬಂದಲ್ಲ ಎಲ್ಬಾಫ್ಗೆ, ಅವನ ಔಟ್ಫಿಟ್ ಇತ್ತಲ್ಲ ಅದೇ ಸಿಮಿಲರ್ ಔಟ್ಫಿಟ್ ಇದೆ ಗುಂಕೋಗಿ ಇವಾಗ, ಸರಿನಾ. ಸಿಮಿಲರ್ ಔಟ್ಫಿಟ್ ಇದೆ. ಅಲ್ಲಿ ನಾವು ನೋಡ್ತೀವಿ ಗಾಡ್ಸ್ ನೈಟ್ಸ್ ಹೌಸ್ ಮ್ಯಾನ್ಮೈರ್ ಅಂತ ಕೊಡ್ತಾರೆ, ಮತ್ತೆ ಸೈಂಟ್ ಗುಂಕೋ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾರ, ಸರಿನಾ. ಯಾಕಂದ್ರೆ ಸೈಂಟ್ ಅಂತ ಫಸ್ಟ್ ಟೈಮ್ ಗುಂಕೋ ಬಂದಾಗ ನಮ್ಗೆ ಸಿಕ್ಕಿರ್ಲಿಲ್ಲ, ಸೊ ಅದಕ್ಕೋಸ್ಕರ ನಂಗೆ ಬೇಜಾರಾಗಿತ್ತು. ಬಟ್ ಗುಂಕೋ ಸೈಂಟ್ ಮ್ಯಾನ್ಮೈರ್ ಇಂದ ಸೈಂಟ್ ಗುಂಕೋ ಅಂತ ಬರ್ತಾರೆ. ಮತ್ತೆ ಅವಾಗ್ಲೇ ಕೂಡ ಗುಂಕೋಗೆ ಆರೋ ಪವರ್ ಇದೆ. ಹೌದು, ಗುಂಕೋಗೆ ಆರೋ ಪವರ್ ಅವಾಗ್ಲೂ ಇದೆ. ಮತ್ತೆ ಅವಳು ಯಾವಾಗ ಹಿಂಗ್ ಕಾಣಿಸ್ತಿದ್ದಲ್ಲ ಅವಳು ಹಂಗೆ ಕಾಣಿಸ್ತಿಲ್ಲ. ಸೊ ಅವಳು ಮುಂಚೆಯಿಂದಾನೆ ಅವಳು ಏಜ್ ನ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಾಮೂಲಿ. ಆಮೇಲೆ ಅವಳ ಆರೋ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಎಲ್ಲಾರನ್ನೂ ಹಂಟ್ ಮಾಡ್ತಿದ್ದಾರೆ. ಸೊ ನನಗಂತೂ ಸರ್ಪ್ರೈಸ್ ಆಗಿಲ್ಲ, ಯಾಕಂದ್ರೆ ಅವನು ಸೋಲೋ ಅಂತ ಯಾಕೆ ಗುಂಕೋ ಮೇಲೆ ಕಟ್ತಂತ, ಯಾಕಂದ್ರೆ ಆರೋ ಫ್ರೂಟ್ ಇದೆ ಗುರು. ಇಲ್ಲಿ ನಿಂತ್ಕೊಂಡು ಅಲ್ಲಿ ಹೊಡೆದ್ರೆ ಹೋಗೋದೆ ಚುಚ್ಕೊಳ್ಳುತ್ತೆ ಆರೋ, ಎಲ್ಲಾರನ್ನೂ ಕೊಚ್ಚಾಗ್ತಾ ಇದೆ. ಜನರನ್ನ ಹಿಂದೆ ಸ್ಟ್ಯಾಪ್ ಮಾಡಿ ಅವಳ ಆರೋ ಇಂದ ಕೊಚ್ಚಾಗ್ತಾ ಇದ್ದಾಳೆ. ಗುಂಕೋನ ನೋಡ್ತೀವಿ ಅಂಡ್ ಇಟ್ ವಾಸ್ ವೆರಿ ಕ್ರೂಯಲ್ ಗೈಸ್. ಇದಾದ್ಮೇಲೆ ನಾವು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಹತ್ರ ಶಿಫ್ಟ್ ಆಗ್ತೀವಿ. ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಮಾಡ್ಕೊತಿದ್ರೆ ಇವಾಗ ನನ್ಗಂತೂ ಸಿಕ್ಕಾಪಟ್ಟೆ ಜಲಸಿ ಫೀಲ್ ಆಗ್ತದೆ, ಯಾಕಂದ್ರೆ ಸೆಂಟ್ ಗಾರ್ಲಿಂಗ್ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಜಲಸಿ. ಯಾಕಂದ್ರೆ ಅವನ್ಗೆ ಇವಾಗ ನೆಕ್ಸ್ಟ್ ಅವ್ನು ಗೆದ್ಬಿಟ್ರೆ ಅವನಿಗೆ ಸಿಕ್ಬಿಡುತ್ತೆ ಯಾರು, ಯಾಕು ದ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್, ಅವನಿಗೆ ಸಿಕ್ಬಿಡ್ತಾಳೆ ಅಂತ ನಂಗೆ ಸಿಕ್ಕಾಪಟ್ಟೆ ಜಲಸಿ ಫೀಲ್ ಆಗ್ತಾ ಇದೆ. ಅವನಂತೂ ಸಿಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದಷ್ಟು ಜನ ಹೇಳ್ತಾರೆ ನಂಗೆ ಅನಿಸ್ತಾ ಇದೆ, ಯಾಕೋ ಸಿಕ್ಕಾಪಟ್ಟೆ ನಂಗೇನೋ ಆಗಲ್ಲ ಅಂತಾನೆ ಅನಿಸ್ತಾ ಇದೆ ಅಂತ ಅವರೆಲ್ಲ ಸುಮ್ಮನೆ ರೂಮರ್ಸ್ ಎಲ್ಲ ಮಾತಾಡ್ಕೊತಿದ್ದಾರೆ ಏನಾಗುತ್ತೆ ಏನಾಗಲ್ಲ ಅಂತ. ಮತ್ತೆ ನಾವು ಯಾಕೋ ನೋಡ್ತೀವಿ, ಅವಳಿನ ಚೈಂಡ್ ಅಪ್ ಆಗಿ ಇದ್ದಾಳೆ, ಮತ್ತೆ ಅವಳು ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾಳೆ, ಸರಿನಾ. ಆಮೇಲೆ ನಾವು ಸೈಂಟ್ ಸಮರ್ಸ್ ಹತ್ರ ಬರ್ತೀವಿ. ಸಮರ್ಸ್ ಇವಾಗ ಹಂಟಿಂಗ್ ನ ಶುರು ಮಾಡಿದಾನೆ. ಅವನು
ಸಿಕ್ಕಾಪಟ್ಟೆ ಕ್ರೂಯಲ್ ಗುರು. ಯಾಕಂದ್ರೆ ನಾನ್ ಯಾಕೆ ಕ್ರೂಯಲ್ ಅಂತ ಹೇಳ್ತೀನಿ ಅಂದ್ರೆ, ನಾವು ಅವನ್ನ ಎಲ್ಬಾಫಲ್ ಅವನ್ನ ಸ್ಟಾರ್ಟಿಂಗ್ ನೋಡಿದಾಗ ಅವನತ್ರ ಸ್ವಲ್ಪ ಗೂಫಿ ತರ ಕಾಣಿಸ್ತೀವಿ ಸರ್. ನಾನು ಸ್ವಲ್ಪ ನಾರ್ಮಲ್ ಗಾಯ್, ಸ್ವಲ್ಪ ಚಿಲ್ ಗಾಯ್, ಒಂದ್ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ಕೊಂಡಿರ್ತಾನೆ ಆ ತರ ಅಂತ ಅನ್ಕೊಂಡಿದ್ದೆ. ಆದ್ರೆ ಕ್ರೂಯಲ್ ಅಂತ ಇಷ್ಟೊಂದೊಂದು ಅನ್ಕೊಂಡೆ. ಯಾಕಂದ್ರೆ ಒಂದು ಮಗು ತಪ್ಪಿಸ್ಕೊಳಕ್ ಹೋಗಿ ಒಂದು ಮರ ಹತ್ತಿ ಕುತ್ಕೊಂಡ್ಬಿಟ್ಟಿದೆ. ಆ ಮಗುಗೆ ನೀನ್ ಮೇಲ್ ಕುತ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಬಿಟ್ಟು, ಸಿಕ್ಕಾಪಟ್ಟೆ ಮೇಲ್ ಹತ್ಬಿಟ್ಟಿದ್ಯಾ ಅಂತ ಅನ್ಬಿಟ್ಟು ಆ ಮರದ ಕೆಳಗಡೆನೆ ಅವನ ತ್ರೋನ ಫುಲ್ಲು ಎಲ್ಲಾ ಕಡೆನೂ ಮುಳ್ಳು ಸ್ಪ್ರೆಡ್ ಮಾಡ್ಬಿಡ್ತಾನೆ ಆ ಮರದ ಕೆಳಗಡೆ. ಅವಾಗ ಆ ಮಗು ಬೀಳ್ತಾ ಇದೆ. ಆ ಮಗು ಒಟ್ಟೋಗ್ ನೀರು ಅಂತ ಹೇಳ ಒಳ್ಳೆ ಅಳ್ಕೊಂಡ್ ಬೀಳ್ತಾ ಇದೆ. ಆದ್ರೆ ಆ ಮಗು ಬೀಳುತ್ತೆ. ಬೀಳ್ತಾ ಇರ್ಬೇಕಾದ್ರೆ ಇನ್ನೇನ್ ಆ ಮುಳ್ಳತ್ರ ಚುಚ್ಕೋಬೇಕು. ಅವಾಗ ಅವ್ರ ಅಪ್ಪ ಬಂದು, ಅಯ್ಯೋ ನನ್ ಮಗು ನಿನ್ನ ಕಾಪಾಡ್ತೀನಿ, ನೀನು ಹಿಡ್ಕೊತೀನಿ ಅಂತ ಅವ್ರ ಅಪ್ಪ ಓಡ್ ಬಂದು ಹಿಡ್ಕೊಳಕ್ ಹೋಗ್ತಾ ಇದಾರೆ. ಅದಕ್ಕೆ ನೋಡ್ಬಿಟ್ಟು ಹೌ ಟಚಿಂಗ್ ದಿಸ್ ಇಸ್ ಅಂತ. ಸೊ ಮಕ್ಕಳನ್ನು ಕೂಡ ಕೊಲ್ಲೋದಕ್ಕೆ ಹೇಸ್ತಾ ಇಲ್ಲ ಅವನು. ಸೊ ನಾನು ಅವನ ಫಸ್ಟ್ ಟೈಮ್ ನೋಡಿದಾಗ ಅವನು ಚಡ್ಡಿ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದ. ಅವ್ನು ಗೊತ್ತಿರಲಿಲ್ಲ ನಾನು ಎಲ್ಬಫ್ ಬಂದ್ಬಿಟ್ಟಿದ್ದೀನಿ ಅಂತ ಸಡನ್ ಆಗಿ ಸಮ್ಮನ್ ಆಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವ್ನು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್, ಸ್ವಲ್ಪ ಮೇಕ್ ಫೈನ್ ಕ್ಯಾರೆಕ್ಟರ್, ಆ ತರ ಅಷ್ಟೊಂದು ಕ್ರೂಯಲ್ ಆಗಿ ನೋಡ್ತಿಸಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೋ, ಈಸ್ ವೆರಿ ಕ್ರೂಯಲ್. ಸರಿನಾ? ನಾವು ಗಾಡ್ಸ್ ನೈಟ್ಸ್ ನ ನಾವು ಸೀರಿಯಸ್ ಆಗಿ ತಗೋಬೇಕು ಗೈಸ್ ಫಸ್ಟ್ ಇಂದ. ಯಾಕಂದ್ರೆ ನಾವು ಗಾಡ್ಸ್ ನೈಟ್ಸ್ ನೋಡ್ಬಿಟ್ಟು ಅವರ ಸ್ಟಾರ್ಟಿಂಗ್ ಬಂದಂತ ಕ್ಯಾರೆಕ್ಟರ್ಸ್ ನೋಡ್ಬಿಟ್ಟು ಅವ್ರನ್ನ ಜಡ್ಜ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇಫ್ ಯು ಆರ್ ಗಾಡ್ ನೈಟ್ ಯು ಆರ್ ಕ್ರೂಯಲ್, ದಟ್ಸ್ ಇಟ್. ಅಷ್ಟೇ ನಾವು ಫಿಕ್ಸ್ ಆಗ್ಬಿಡ್ಬೇಕು ಅದನ್ನ ಇವಾಗಿಂದ. ಸರಿನಾ? ಅದನ್ನ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಆಮೇಲೆ ನಾವು ಡ್ರ್ಯಾಗನ್ ಅಂತ ಶಿಫ್ಟ್ ಆಗ್ತೀವಿ. ಡ್ರ್ಯಾಗನ್ ಅವನ ಸುತ್ತಮುತ್ತ ಇರುವಂತ ಎಲ್ಲಾ ಜನಗಳು ಸತ್ತಿರೋದನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾನೆ. ಗಾಡ್, ನಾನು ಏನ್ ಬಂದೆ ಇಲ್ಲಿಗೆ, ಏನ್ ಮಾಡ್ತಾ ಇದ್ದೀನಿ ನಾನು, ಹೇಗಾದ್ರೂ ಮಾಡಿ ಈ ಮಕ್ಕಳನ್ನ ಕಾಪಾಡಬೇಕು ನಾನು ಅಂತ ಅವ್ನು ಅನ್ಕೊಂಡು ಫುಲ್ ಓಡ್ತಾ ಇದ್ದಾನೆ. ಅಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಾವು ಇನ್ನ ಒಂದಷ್ಟು ಮರೀನ್ಸ್ ನೋಡ್ತೀವಿ. ಮರೀನ್ಸ್ ಇವಾಗ ಡ್ರ್ಯಾಗನ್ ಎಲ್ಲೋದ ಅಂತ ಹುಡುಕ್ತಾ ಇದ್ದಾನೆ. ಸೊ ಡ್ರ್ಯಾಗನ್ ಇವಾಗ ಸಿಕ್ಕಾಪಟ್ಟೆ ಸಪರೇಟ್ ಆಗಿ ಹೋಗಿದ್ದಾನೆ. ಅದಕ್ಕೋಸ್ಕರ ಈ ಡ್ರ್ಯಾಗನ್ ಹುಡುಗ ಎಲ್ಲೋದ, ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ ಹೊಂಟೋದ ಈ ಐಲ್ಯಾಂಡ್ ನ, ಎಲ್ಲೋ ನಮ್ಗೆ ಸಿಗ್ಲೇ ಇಲ್ವಲ್ಲ ಅವ್ನು ಅವಾಗಿಂದ ಅಂತ ಅಲ್ಲ ಫುಲ್ ಅವರು ಅನ್ಕೊಂಡಿದ್ದಾರೆ. ಆಮೇಲೆ ಅವರು ನೋಡ್ತಾರೆ ಡ್ರ್ಯಾಗನ್ ಇವಾಗ ಅವನು ಮರದಿಂದ ಹೌಸ್ಕೊಂಡು ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾನೆ. ಸೊ ಮರದಿಂದ ಹೌಸ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಸೆಲೆಸ್ಟಿಯಲ್ ಡ್ರ್ಯಾಗನ್ ನಾವಲ್ಲಿ ನೋಡ್ತೀವಿ ಫೈನಲ್ ಆಗಿ ಇವಾನ್ ಕಾವು ಮತ್ತೆ ಕೂಮಾ ಮತ್ತೆ ಜಿನ್ನಿ ಮತ್ತೆ ಇನ್ನೊಂದಷ್ಟು ಜನ ನಿಂತ್ಕೊಂಡು ನಾವೆಲ್ಲ ಇದನ್ನ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರೊಟೆಸ್ಟ್ ಮಾಡೋದಕ್ಕೆ ಆತರ ಫುಲ್ ಎಲ್ಲ ಮೋಟಿವೇಶನ್ ಕೊಡ್ತುಂಬೋದಕ್ಕೆ ಇವಾನ್ ಕಾವೆಲ್ಲ ನಿಂತ್ಕೊಂಡಿದ್ದಾಳೆ. ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಒಬ್ಬ ಸೆಲೆಸ್ಟಿಯಲ್ ಡ್ರ್ಯಾಗನ್ ಬಕೆನಿಯನ್ ಅಂದ್ರೆ ಕೂಮಾನ ನೋಡ್ತಾನೆ ದೂರದಿಂದ. ಅಂದ್ರೆ ಅವ್ರ ಹತ್ರ ಹೋಗಲ್ಲ, ದೂರದಿಂದನೇ ನೋಡ್ತಾನೆ. ಓ ಕೂಮಾ ಅಂದ್ರೆ ಬಕೆನಿಯರ್ ಕ್ಲಾನ್, ಇವನ್ನ ಸಾಯಿಸಿದ್ರೆ ನನಗೆ 10,000 ಪಾಯಿಂಟ್ಸ್ ಸಿಗುತ್ತೆ, ಇವನ್ನ ಸಾಯಿಸ್ಬಿಟ್ಟು ನಾನು 10,000 ಪಾಯಿಂಟ್ಸ್ ತಗೋತೀನಿ ಅನ್ಬಿಟ್ಟು ಅವನ ದೊಡ್ಡ ಶಾರ್ಟ್ ಗನ್ ಅಲ್ಲಿ ದೊಡ್ಡ ಒಂದು ಸ್ನೈಪರ್ ಗನ್ ತರ ಇದೆ. ಆ ಸ್ನೈಪರ್ ಗನ್ ಅಲ್ಲಿ ಏನ್ ಮಾಡ್ತಾನೆ, ನಾವು ಇಲ್ಲಿ ಝೂಮ್ ಮಾಡೋದು ನೋಡ್ತೀವಿ. ಮತ್ತೆ ಇವಾನ್ ಕಾಮ್ ಎಲ್ಲ ಸ್ಪೀಚ್ ಕೊಡ್ತಾ ಇದಾರೆ. ಅದನ್ನ ನೋಡ್ಬಿಟ್ಟು ಅದನ್ನ ಡ್ರ್ಯಾಗನ್ ನೋಡ್ತಾ ಇದ್ದಾನೆ ಮರದಿಂದ ನಿಂತ್ಕೊಂಡು. ಈ ಸೆಲೆಸ್ಟಿಯಲ್ ಡ್ರ್ಯಾಗನ್ ಏನ್ ಮಾಡ್ತಾನೆ, ಮತ್ತೆ ಅವ್ನ ಸ್ಕೋಪ್ ಅಲ್ಲಿ ನೋಡ್ತೀವಿ ಅವನು ಕರೆಕ್ಟ್ ಆಗಿ ಬಕೆನಿಯರ್ ಅಂದ್ರೆ ಕೂಮನ ಹಾರ್ಟ್ಗೆ ಏಮ್ ಮಾಡ್ತಾನೆ. ಏಮ್ ಮಾಡಾದ್ಮೇಲೆ ಇನ್ನೇನ್ ಫೈರ್ ಮಾಡ್ಬೇಕು, ಅವನ ಹಿಂದೆಯಿಂದ ಇನ್ನೊಂದು ಫೈರ್ ಆಗುತ್ತೆ. ಸೊ ಏನಪ್ಪ ಆಗಿದೆ ಅಂದ್ರೆ ಡ್ರ್ಯಾಗನ್ ಅವನ ಗನ್ನಿಂದ ಫೈನಲಿ ಸೆಲೆಸ್ಟಿಯಲ್ ಡ್ರ್ಯಾಗನ್ ಸಾಯಿಸಿದ್ದಾರೆ ಗುರು. ಓ ಮೈ ಗಾಡ್, ಐ ಲವ್ ದಿಸ್ ಗೈಸ್. ಅವ್ರ ಮಗ ಸೆಲೆಸ್ಟಿಯಲ್ ಡ್ರ್ಯಾಗನ್ ಮೊಖಕ್ಕೆ ಪಂಚ್ ಮಾಡಿದ್ದ. ಇವಾಗ ಅವ್ರ ಅಪ್ಪ ನಾನೇನ್ ಕಮ್ಮಿ ಇಲ್ಲ, ನಾನು ಮಾಡಿದ್ದೀನಿ ಅದೇ ತರ ಅನ್ಬಿಟ್ಟು ಸೆಲೆಸ್ಟಿಯಲ್ ಡ್ರ್ಯಾಗನ್ ನ ಸಾಯಿಸಿದಾನೆ. ಅಂಡ್ ಅದೇನ್ ಸ್ಪಾಟ್ಲೈಟ್ ಬರಲ್ಲ, ಯಾಕಂದ್ರೆ ಇದೆಲ್ಲ ಫುಲ್ ಎಲ್ಲ ರ್ಯಾಂಪೇಜ್ ಆಗಿರೋದು, ಇದು ಇವನೇ ಸಾಯಿಸಿರೋದು ಅಂತ ಯಾರಿಗೂ ಗೊತ್ತಿಲ್ಲ. ಸರಿನಾ? ಅವನ ಸಾಯಿಸುತ್ತಾನೆ. ಒಟ್ಟಿನಲ್ಲಿ ಫೈನಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕೂಮಾನು ಕೂಡ ಇವನೇ ಕೂಮಾನು ಕೂಡ ಕಾಪಾಡಿದಾನೆ ಡ್ರ್ಯಾಗನ್ ಅಂತ. ಸೊ ಇಟ್ಸ್ ನಾಟ್ ಓನ್ಲಿ ಶಾಮ್ರಾಕ್ ಅಂಡ್ ಶಾಂಕ್ಸ್, ಇಟ್ಸ್ ಆಲ್ಸೋ ಕೂಮಾ, ಇವಾನ್ ಕಾವ್, ಜಿನ್ನಿ. ಓ ಮೈ ಗಾಡ್ ಗೈಸ್, ಕ್ರೇಜಿ 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 ಗೈಸ್. ಇಷ್ಟೆಲ್ಲ ಆದ್ಮೇಲೆ ನಾವು ಫೈನಲಿ ನಮ್ಗೆ ಒಂದು ವಾಯ್ಸ್ ಬರುತ್ತೆ, ಬೂಮ್ ಅಂತ. ಅದು ಎಲ್ಲಪ್ಪ ಅಂದ್ರೆ ಈಸ್ಟ್ ಕೋಸ್ಟ್ ಅಲ್ಲಿ ಅಂದ್ರೆ ಗಾಡ್ ವ್ಯಾಲಿ ಇರುವಂತ ಈಸ್ಟ್ ಕೋಸ್ಟ್ ಅಲ್ಲಿ ಒಂದು ಬೂಮ್ ಬೂಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಏನಪ್ಪ ಆಯ್ತು ಅಂತ ಎಲ್ಲ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಆ ಕಡೆ ನೋಡಿದ್ರೆ ದ ರಾಕ್ಸ್ ಪೈರೇಟ್ಸ್ ಈಸ್ ಹಿಯರ್. ದ ರಾಕ್ಸ್ ಪೈರೇಟ್ಸ್ ಬಂದ್ಬಿಟ್ಟಿದ್ದಾರೆ ಗಾಡ್ ವ್ಯಾಲಿಗೆ. ಅಂಡ್ ಅವರೆಲ್ಲ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡಿದ್ದಾರೆ. ಅಯ್ಯೋ ಪೈರೇಟ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ ಇಲ್ಲಿ ಅಂತೆಲ್ಲ ಫುಲ್ ಅವರು ಭಯ ಪಡ್ಕೊಂಡಿದ್ದಾರೆ. ಮತ್ ನಾವು ಫೈನಲಿ ನೋಡ್ತೀವಿ ರಾಕ್ಸ್ ಪೈರೇಟ್ಸ್ ನ. ಅಂದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಏನು ಹೊಸದಾಗಿ ಏನ್ ಪ್ಯಾನಲ್ ಕೊಟ್ಟಿಲ್ಲ ಸಣ್ಣ. ನನಗೆ ಹಳೆದಲ್ಲಿ ಒಂದು ನೆನಪಿತ್ತು,
ಗಾಡ್ ವ್ಯಾಲಿ ಫ್ಲಾಶ್ ಬ್ಯಾಕ್ ನೋಡ್ಬೇಕು, ಕೂಮಾ ಗಾಡ್ ವ್ಯಾಲಿ ಫ್ಲಾಶ್ ಬ್ಯಾಕ್ ನೋಡ್ಬೇಕಾದ್ರೆ ನಾವು ವೈಟ್ ಬಿಯರ್ಡ್, ಬಿಗ್ ಮಾಮು, ಕೈಡೋ ಅವ್ರನ್ನ ನೋಡ್ತಿದ್ವಲ್ಲ, ರಾಕ್ಸ್ ಪೈರೇಟ್ಸ್, ಶೀಕಿ ಅವ್ರನ್ನ ನೋಡಿದ್ವಲ್ಲ, ಅದರಲ್ಲಿ ಅದೇ ಪ್ಯಾನಲ್ ತರನೇ ಇದೆ. ಅದರ ಮುಂದದಲ್ಲಿ ಇವಾಗ ರಾಕ್ಸ್ ಇದ್ದಾನೆ ಅಷ್ಟೇ, ನಾಟ್ ಡಿಫ್ರೆನ್ಸ್, ಏನೋ ಹೊಸದಾಗಿ ಏನು ಪ್ಯಾನಲ್ ಇಲ್ಲ. ಸೊ ಅದೇ ತರನೇ ಮುಂದೆಗಡೆ ರಾಕ್ಸ್ ಹಾಕಿದ್ದಾರೆ ಅಷ್ಟೇ. ಅವ್ರ ಮಾತುಕೋದ್ರೆ ನೋಡಿ, ಇಲ್ಲಿ ಶಾಕ್ಯು ಯಾಕು ಇದ್ದಾಳೆ, ಅವಳನ್ನ ಕಾಪಾಡಬೇಕು, ಮತ್ತೆ ಅದು ಅವಳನ್ನ ಬಿಟ್ಟು ಇಲ್ಲಿ ಸಿಕ್ಕಾಬಿಟ್ಟೆ ಟ್ರೆಜರ್ಸ್, ಡೆವಿಲ್ ಫ್ರೂಟ್ಸ್ ಎಲ್ಲ ಇದೆ. ಸೊ ಅದನ್ನ ಪಡ್ಕೊಳ್ಳೋದಿಕ್ಕೆ ನೀವು ಒಬ್ರಿಗೊಬ್ರು ಮಧ್ಯೆ ಕಿತ್ತಾಡ್ಕೋಬೇಡಿ, ನೀವೆಲ್ಲ ಸಾಯ್ಬೇಡ್ರಿ ಅವ್ರನ್ನ ಕಿತ್ತಾಕ ಒಬ್ರಿಗೊಬ್ರು ಮಧ್ಯೆ. ಎಲ್ಲ ಏನಾಗುತ್ತೋ ಎಲ್ಲದನ್ನು ಫಸ್ಟ್ ಲೂಟ್ ಮಾಡ್ಕೊಳ್ಳೋಣ, ಲೂಟ್ ಮಾಡ್ಕೊಂಡು ಫಸ್ಟ್ ಆಮೇಲೆ ನಮ್ಮ ಐಲ್ಯಾಂಡ್ ಹೋಗೋಣ ಹಾಚಿನೋಸುಗೆ, ಅಲ್ಲೆಲ್ಲಾರು ನಾವು ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ಸೊ ಬಟ್ ಇವಾಗ ನಾವು ಸಿಂಗಲ್ ಆಗಿ ಒಬ್ಬೊಬ್ಬರು ಮೈಂಡ್ ಸೆಟ್ ಹೇಗಿದೆ ಅಂತ ನಾವು ತಿಳ್ಕೊತೀವಿ. ಎಲ್ಲರೂ ರಾಕ್ಸ್ ಪೈರೇಟ್ಸ್ ನ ಮೇಜರ್ ವ್ಯಕ್ತಿಗಳನ್ನ ಅಲ್ಲಿ ನಮ್ಗೆ ಇವಾಗ ಬಾರ್ಬೆಲ್ ಇದಾನಲ್ಲ, ಅವನು ಯಾರೋ ಫಿಶ್ ಮ್ಯಾನ್ ಪೈರೇಟ್, ಅವನು ಫಿಶ್ ಮ್ಯಾನ್ ಹೇಳ್ತಾ ಇದ್ದಾನೆ ಎಲ್ಲಾ ಶೇರ್ ಮಾಡ್ಕೋಬಹುದು, ಆದ್ರೆ ಶಾಕು ಯಾಕುನ ಶೇರ್ ಮಾಡ್ಕೊಳಕ್ ಆಗಲ್ವಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವಾಗ ಶಿಕಿ ಹೇಳ್ತಾನೆ, ಹೌದು ಶಾಕು ಯಾಕುನ ಯಾರು ಸೇವ್ ಮಾಡ್ತಾರೋ ಅವಳಿಗೆ ಅವ್ರ ಮೇಲೇನೆ ಲವ್ ಆಗುತ್ತೆ, ಸೊ ನಾನ್ ಫಸ್ಟ್ ಸೇವ್ ಮಾಡ್ಬೇಕು ಅಂತ ಶಿಕಿ ಹೇಳ್ತಾ ಇದ್ದಾನೆ. ಆಮೇಲೆ ನಾವು ಸಿಲ್ವರ್ ಆಕ್ಸ್ ಹೇಳ್ತಾನೆ, ಹೌದು ನೀನ್ ಹೇಳಿದ್ ಕರೆಕ್ಟೇ, ಯಾರು ಸೇವ್ ಮಾಡ್ತಾರೋ ಶಾಕು ಯಾಕುನ ಅವಳಿಗೆ ಅವನು ಸಿಗೋದು, ಸೊ ನಾನಂತೂ ನಾನು ಎಲ್ಲರಿಗಿಂತ ಮುಂದೆ ಹೋಗ್ತೀನಿ, ನಾನ್ ಸೇವ್ ಮಾಡ್ತೀನಿ ಫಸ್ಟ್, ನಾನು ಬ್ಯಾಕ್ ಗ್ರೌಂಡ್ ತಗೊಳ್ಳೋದ ನಾನು ಅಂತ ಹೇಳ್ತಾನೆ. ಆಮೇಲೆ ನಮ್ಗೆ ಯಾರಪ್ಪ ಅಂದ್ರೆ ಕ್ಯಾಪ್ಟನ್ ಜಾನ್ ಅವ್ರು ಮಾತ್ರ ಲೆಕ್ಕಕ್ಕೆ ತಗೋಬೇಕು. ಯಾಕಂದ್ರೆ ಕ್ಯಾಪ್ಟನ್ ಜಾನ್ ವಾಯ್ಸ್ ಕ್ರೇಜಿ ಕೂಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವ್ ಡಮೀಸ್ ಅವ್ರನ್ನ ಸೇವ್ ಮಾಡೋದಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಆದ್ರೆ ಶಾಕು ಯಾಕು ಯಾರ ಮೇಲೆ ಲವ್ ಆಗುತ್ತೆ ಅವಳಿಗೆ ಅಂದ್ರೆ ಯಾರ ಹತ್ರ ಜಾಸ್ತಿ ಟ್ರೆಜರ್ ಇರುತ್ತೋ ಅವನ ಮೇಲೆ ಮಾತ್ರ ಶಾಕು ಯಾಕಿಗೆ ಲವ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಕ್ಯಾಪ್ಟನ್ ಜಾನ್ ಆನ್ ಟ್ರೆಜರ್ ಗೈಸ್. ಅವನಿಗೆ ಇವಾಗ ನಾನು ಶಾಕು ಯಾಕುಗೆ ನಾನು ಇಷ್ಟು ಟ್ರೆಷರ್ ಕದ್ದೆ ಅಲ್ಲಿ ಅಂತ ಹೇಳ್ತೀನಿ, ನಾನು ಸಿಕ್ಕಾಪಟ್ಟೆ ನಾನು ಟ್ರೆಷರ್ ಕದಿಯಕ್ಕೆ ಹೋಗ್ತೀನಿ, ಶಾಕು ಯಾಕು ಬಂದ್ಮೇಲೆ ನನ್ನ ಹತ್ರ ಇಷ್ಟು ಟ್ರೆಷರ್ ಇದ್ದಿದ್ದ ಬಂದಾಗ ಅವಳೇ ನನ್ನ ಹತ್ರ ಬರ್ತಾಳೆ ಅಂತ ಕ್ಯಾಪ್ಟನ್ ಜಾನ್ ಥಿಂಕಿಂಗ್. ಸೊ ಇವಾಗ ನಾವು ವೈಟ್ ಬಿಯರ್ಡ್ ಲೊಕೇಶನ್ ನೋಡ್ತೀವಿ. ನಾನಂತೂ ಶಾಕು ಯಾಕೋ ನಾನು ಜಸ್ಟ್ ಫ್ರೆಂಡ್ ಆಗಿ ಸೇವ್ ಮಾಡಕ್ ಬಂದಿದ್ದೀನಪ್ಪ, ಅಕಸ್ಮಾತ್ ಅವಳೇನಾರ ನನ್ನ ಮೇಲೆ ಲವ್ ಇಂಟ್ರೆಸ್ಟ್ ತೋರಿಸಿದ್ರೆ ನಾನಂತೂ ಒಪ್ಕೋತೀನಿ ಅಂತ ಹೇಳ್ತಾರೆ. ಜಸ್ಟ್ ಫ್ರೆಂಡ್ ಆಗಿ ಕಾಪಾಡಕ್ ಬಂದಿನಿ ಅಷ್ಟೇ, ನಿಮ್ ತರ ಅವಳಿಗೆ ಕಾಪಾಡಲೇಬೇಕು ಅಂತ ಬಂದಿಲ್ಲ, ಫ್ರೆಂಡ್ ತರ ಕಾಪಾಡ್ತೀನಿ. ಬಟ್ ಅಕಸ್ಮಾತ್ ಅವಳೇನ ಅವಳಿಗೆ ನನ್ನ ಮೇಲೆ ಲವ್ ಇಂಟ್ರೆಸ್ಟ್ ಇದ್ರೆ ನಾನು ಒಪ್ಕೋತೀನಿ ಅಂತ. ಇದನ್ನ ಕೇಳಿಸ್ಕೊಂಡು ಒರಿಜಿನಲ್ ಸ್ಟಸ್ಸಿಗೆ ಸಿಕ್ಕಾಪಟ್ಟೆ ಏನ್ ಹೇಳ್ದೆ ನ್ಯೂ ಗೇಟ್ ಅಂತ ಅವಳು ಹೇಳ್ತಾಳೆ. ಸೊ ಯಾರು ವೈಟ್ ಬೇಡ ಅಂತ ಕರೆಯಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಇನ್ನ ಅವನ್ಗೆ ಮುಂದೇನೂ ಬೇಡಿರಲ್ಲ, ಬಟ್ ಅವನ್ನ ಇನ್ನ ನ್ಯೂ ಗೇಟ್ ಅಥವಾ ಎಡ್ವರ್ಡ್ ಅಂತ ಕರೀತಾ ಇದಾರೆ. ಸರಿನಾ, ನೆಕ್ಸ್ಟ್ ಆದ್ಮೇಲೆ ಇವಾಗ ನಾವು ಗ್ಲೋರಿಯೋಸನ ರಿಯಾಕ್ಷನ್ ತಗೋತೀವಿ. ಗ್ಲೋರಿಯೋಸ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ಅಕಸ್ಮಾತ್ ಶಾಕು ಯಾಕುನ್ನ ಸೇವ್ ಮಾಡಿದ್ರೆ ಅದು ರಾಜರ್ಗೆ ಇಷ್ಟ ಆಗುತ್ತೆ, ಸೊ ಅವಾಗ್ಲಾದ್ರೂ ರಾಜರ್ ನನ್ನ ಮೇಲೆ ಇಷ್ಟ ಪಡ್ಬೋದು ಅಂತ. ಸೊ ಅವ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸರಿನಾ, ನಾನು ಶಾಕು ಯಾಕುನ್ನ ಸೇವ್ ಮಾಡ್ತೀನಿ, ಅದು ರಾಜರ್ಗೆ ಇಷ್ಟ ಆಗುತ್ತೆ. ರಾಜರ್ ನಾನು ಶಾಕು ಯಾಕನ್ನ ಸೇವ್ ಮಾಡಿದ್ದೀನಿ ಅಂತ ಇಷ್ಟಪಟ್ಬಿಟ್ಟು ಅವ್ಳು ನನ್ನ ಇಷ್ಟಪಡ್ತಾನೆ ಅಂತ ಅವಳ ಹತ್ರ ಮಿಸ್ ಮ್ಯಾಚ್ ಮಾಡ್ಕೊಂಡು ಈಗ ಪಾಸಿಟಿವ್ ಆಗಿ ನಾನು ಶಾಕು ಯಾಕನ್ನ ಸೇವ್ ಮಾಡಿದ್ರೆ ಪುಟ್ಟದರಿಗೆ ಒಳ್ಳೇದಾಗತ್ತೆ ಅಂತ ಅವಳ ಹತ್ರ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಬಿಗ್ ಮಾಮ್ ಮತ್ತೆ ಕೈಡೋ ನೋಡ್ತೀವಿ. ಬಿಗ್ ಮಾಮ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಡೆವಿಲ್ ಫ್ರೂಟ್ ಇದೆ, ಸಿಕ್ಕಾಪಟ್ಟೆ ಇದೆ, ಅದನ್ನೆಲ್ಲ ನಾನು ಚೇಸ್ ಮಾಡ್ಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಡೆವಿಲ್ ಫ್ರೂಟ್ಸ್ ಎಲ್ಲ ಸಿಗುತ್ತಿಲ್ಲ ಅಂತ ಅವಳ ಹತ್ರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕೈಡೋ ಹೇಳ್ತಾನೆ, ಬಿಗ್ ಮಾಮ್ ಸಾರಿ ಲಿಲ್ಲಿನ್, ನೀನ್ ಅದರಲ್ಲಿ ಒಂದು ಫ್ರೂಟ್ ನನಗಂತೂ ಕೊಡ್ತೀಯ ತಾನೆ ಅಂತ ಹೇಳ್ತಾರೆ. ಸೊ ಕೈಡೋಗೂ ಒಂದು ಡೆವಿಲ್ ಫ್ರೂಟ್ ಬೇಕು, ಅಲ್ಲೇ ಸಿಗುತ್ತೆ ಅಬ್ಸಲ್ಯೂಟ್ಲಿ. ಸೊ ನೋಡೋಣ ಅದೇ ಹೋಗುತ್ತೆ ಅಂತ. ನೆಕ್ಸ್ಟ್ ಆಮೇಲೆ ನಾವು ನೋಡ್ತೀವಿ ಎಲ್ಲಾ ಕಡೆ ಕ್ಯಾನನ್ ಬ್ಲಾಸ್ಟ್ ಆಗ್ತಾ ಇದೆ ಅಂಡ್ ಎಲ್ಲಾ ಶಿಪ್ಸ್ ಇಂದ ಬ್ಲಾಸ್ಟ್ ಆಗ್ತಾ ಇದೆ ಒಂದು ಶಿಪ್ಗೆ, ಅಂಡ್ ಇಟ್ಸ್ ರಿಡಿಕ್ಯುಲಸ್, ವಿ ಆರ್ ಗಾನ್ ಆಫ್ ದ ವೇ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ರಾಕ್ಸ್ ಶಿಪ್ ಎಲ್ಲಾನು ಧ್ವಂಸ, ಎಲ್ಲ ನೇವಿ ಶಿಪ್ಸ್ ಧ್ವಂಸ ಮಾಡಾಕ್ತಾ ಇದಾರೆ. ಮರೀನ್ ಯು ಲೂಸರ್ಸ್ ಅಂತೆಲ್ಲ ಅನ್ಕೊಂಡು ನನ್ನ ಕ್ರೂ ನನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಕ್ರೂನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂಡ್ ಅಲ್ಲಿಗೆ ಒಂದು ಶಿಪ್ ಧ್ವಂಸ ಮಾಡ್ಕೊಂಡು ಬರುತ್ತೆ. ಅಂಡ್ ರಾಕ್ಸ್ ನ ಶಿಪ್ ಆ ಎಲ್ಲ ಮರೀನ್ ಶಿಪ್ ನ ಬುಡೀಸ್ ಮಾಡ್ಕೊಂಡು ಹೋಗಿದೆ. ಯಾಕಂದ್ರೆ ರಾಕ್ಸ್ ಡಿಸಬೆಕ್ಟ್ ನ ಶಿಪ್ ಮಾತ್ರ ಕ್ರೇಜಿ ಜೈಂಟ್ ತರನೇ, ಜೈಂಟ್ ಅಷ್ಟಿಲ್ಲ, ಅಂದ್ರೆ ಜೈಂಟ್ ಗಿಂತ ಒಂಚೂರು ಚಿಕ್ಕದೆ ಅಂತ ಹೇಳ್ಬೋದು. ಯಾಕಂದ್ರೆ ಆವರೇಜ್ ಮರೀನ್ ಶಿಪ್ ಗಿಂತ 3 times or 4 times ದೊಡ್ಡದಾಗಿದೆ ರಾಕ್ಸ್ ಡಿಸಬೆಕ್ಟ್ ನ ಶಿಪ್. ಅವನ ಶಿಪ್ ಧ್ವಂಸ ಮಾಡ್ಕೊಂಡು ಹೋಗ್ತಾ ಇದೆ ಐಲ್ಯಾಂಡ್ ಮೇಲೆನೆ. ಯಾಕಂದ್ರೆ ಅವರು ಶಿಪ್ ಎಲ್ಲ ಏನಿದೆ ಆ ಶಿಪ್ ಎಲ್ಲ ಫುಲ್ ಆರ್ಬರ್ ನಿಲ್ಸಿದ್ರಲ್ಲ, ಆ ಶಿಪ್ಸ್ ಗಳ ಮೇಲೆನೆ ಇವ್ರ ಶಿಪ್ಸ್ ಎಲ್ಲ ಒಳ್ಳೆ ಗುದ್ಕೊಂಡು ಹೋಗ್ತಾ ಇದಾರೆ ಹಾರ್ಬರ್ಗೆ, ಇವ್ರು ಪಾರ್ಕಿಂಗ್ ಮಾಡಕ್ಕೆ.
ನನ್ನ ಜಾಗ ನಾನು ಪಾರ್ಕಿಂಗ್ ಪೇ ಮಾಡಿದ್ದೀನಿ, ನಾನು ನಿಲ್ಲಿಸ್ಬೇಕಷ್ಟೇ ಇವಾಗ ಅಂತ ರಾಕ್ಸ್ನ ಥಿಂಕಿಂಗ್. ಸೊ ನೆಕ್ಸ್ಟ್ ಇವಾಗ ನಾವು ಇಷ್ಟೆಲ್ಲ ಆದ್ಮೇಲೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಬಂದ್ಬಿಟ್ಟು ಮೊರಿನ್ಸ್ಗೆ ಬೈತಾ ಬಿದ್ದಿದ್ದಾರೆ. ಏನಪ್ಪಾ ಅಂದ್ರೆ, ಓ ಸಿಕ್ಕಾಪಟ್ಟೆ ಪೈರೇಟ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ನಾವನ್ನೆಲ್ಲ ಕಾಪಾಡ್ಬೇಕು, ನೀವು ನೇವಿ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ, ನಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಿಮ್ಮನ್ನ ಮಾತ್ರ ನಾವು ಸುಮ್ಮನೆ ಬಿಡೋಲ್ಲ, ನಿಮ್ಮನ್ನೆಲ್ಲ ನೇಣ್ಗೆ ಹಾಕ್ಬಿಡ್ತೀನಿ ಅಂತೆಲ್ಲ ಫುಲ್ ಎಲ್ಲ ಮರೀನ್ಸ್ಗೆಲ್ಲ ವಾರ್ನ್ ಮಾಡಿ ಎಲ್ಲ ಫುಲ್ ಎಲ್ಲ ದೌಡಾಡ್ತಾ ಇದಾರೆ ಸರಿನಾ. ಆಮೇಲೆ ನೆಕ್ಸ್ಟ್ ಅವರು ಮರೀನ್ಸ್ ಹೇಳ್ತಾ ಇದಾರೆ, ಸರ್ ಪ್ಲೀಸ್ ಆ ಕಡೆ ಹೋಗ್ಬೇಡಿ, ವೆಸ್ಟ್ ಕೋಸ್ಟ್ ಸಿಕ್ಕಾಪಟ್ಟೆ ಡೇಂಜರ್ ಆಗಿದೆ, ಅಲ್ಲೆಲ್ಲ ಪೈರೇಟ್ಸ್ ಅಲ್ಲಿಂದಾನೇ ಜಾಸ್ತಿ ಬರ್ತಾ ಇರೋದು, ಸೊ ಅಲ್ಲ ಡೇಂಜರ್ ಅಂತ ಡಿಕ್ಲೇರ್ ಮಾಡಿದೀವಿ, ಅಲ್ಲಿ ಆ ಕಡೆ ಹೋಗ್ಬೇಡಿ ನೀವು ಅಂತ, ಈ ಕಡೆ ಎಲ್ಲ ಓಡೋಗಿ ಬೇಗ ಸೇಫ್ ಆಗಿ ಅಂತ ಹೇಳ್ತಾ ಇದಾರೆ. ಮತ್ತೆ ರಾಜರ್ ಪೈರೇಟ್ಸ್ ಆರ್ ಹಿಯರ್ ಗಾಯ್ಸ್, ಹೌದು ರಾಜರ್ ಪೈರೇಟ್ಸ್ ಕೂಡ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಮತ್ತೆ ಆದ್ರೂ ಡ್ರ್ಯಾಗನ್ ಇವಾಗ ನಾವು ಶಾಂಕ್ಸ್ ಮತ್ತೆ ಶ್ಯಾಮ್ರಾಕ್ ನ ಎತ್ಕೊಂಡು ಓಡ್ತಾ ಇರೋದು ನೋಡ್ತಿದೀವಿ. ಒಂದೇ ಗನ್ ಶೂಟ್ಸ್ ಆಗ್ತಾ ಇರೋದು, ಜನಗಳು ಸಾಯ್ತಾ ಇರೋದು, ಮತ್ತೆ ಬ್ಲಾಸ್ಟ್ ಆಗ್ತಾ ಇರೋದು ಎಲ್ಲಾನು ದಡಿತಾ ಇದೆ. ಆದ್ರೆ ಬೇಬಿ ಶಾಂಕ್ಸ್ ಮತ್ತೆ ಬೇಬಿ ಶ್ಯಾಮ್ರಾಕ್ಸ್ ಅಳ್ತಾನೆ ಇಲ್ಲ, ಒಂಥರ ವೀರ್ಡ್ ಅನ್ಸುತ್ತೆ. ಬಟ್ ತುಂಬಾ ಜನ ಆತರ ಇರ್ತಾರೆ, ಮಕ್ಕಳು ಜಾಸ್ತಿ ಡಿಸ್ಟ್ರಾಕ್ಟ್ ಆದ್ರೂ ಜಾಸ್ತಿ ಹೇಳಲ್ಲ. ಬಟ್ ಡ್ರ್ಯಾಗನ್ ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಕೂಡ ಮಾಡ್ತಾನೆ. ನನಗೆ ಆಶ್ಚರ್ಯ ಆಗ್ತದೆ, ನೀವು ಇಬ್ರು ಮಕ್ಕಳು ಇನ್ನೂ ಯಾಕೆ ಅಳ್ತಾ ಇಲ್ಲ ಅಂತ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಆಬ್ಸಲ್ಯೂಟ್ಲಿ ಬೇಬಿ ಶಾಂಕ್ಸ್ ಮತ್ತೆ ಬೇಬಿ ಶಾಮ್ರಾಕ್ ಇಬ್ರು ಅಂತ ಈ ತರ ನೋಡ್ತಾ ಇದ್ದಾರೆ ಡ್ರ್ಯಾಗನ್ ನ. ಸೊ ಅವರಿಬ್ರು ಏನು ಅಳ್ತಾನೆ ಇಲ್ಲ. ಅಂಡ್ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಓಡೋಗ್ತಾ ಇದಾರೆ, ನೀವೆಲ್ಲ ಸೇಫ್ ಆಗಿ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ನೆಲ್ಲ ಸೇವ್ ಮಾಡಿ ಅಂತೆಲ್ಲ ಮರೀನ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ, ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ನೆಲ್ಲ ಓಡ್ಕೊಂಡು ಹೋಗ್ತಾ ಇದಾರೆ. ಮತ್ತೆ ರಾಜರ್ ಪೈರೇಟ್ಸ್ ಫೈನಲಿ ಬಂದ್ಬಿಟ್ಟಿದ್ದಾರೆ ನಮ್ಮ ಕೋಸ್ಟ್ಗೆ. ಅಂಡ್ ಅವರು ಕೂಡ ಇವಾಗ ಬ್ಲಾಸ್ಟ್ ಮಾಡಿಕೊಂಡು ರಾಜರ್ ಪೈರೇಟ್ಸ್ ಎಲ್ಲ ಪಂಪ್ಡ್ ಅಪ್ ಆಗಿ ಇವಾಗ ಶಾಕು ಯಾಕುನ ಸೇವ್ ಮಾಡಕ್ ಬರ್ತಾ ಇದಾರೆ. ಹೇಳ್ತಾರೆ ರಾಜರ್ ಎಲ್ಲ, ಶಾಕು ಯಾಕು ನಾನು ಸೇವ್ ಮಾಡಕ್ ಬಂದ್ಬಿಟ್ಟೆ ಅಂತ ರಾಜರ್ ಹೇಳ್ತಾ ಇದಾರೆ. ಅವಾಗ ನನಗೆ ರಿಯಲಿ ರಿಯಾಕ್ಷನ್ ನೋಡ್ಬೇಕಿತ್ತು ಅವಾಗ. ಅದು ಹಿಂಗ್ ನೋಡ್ತಾ ಇದಾರೆ, ನಾನ್ ನೀವು ಇಷ್ಟ ಪಡ್ತಾರೋ ಹುಡುಗಿ ಇವ್ರು ಹಾಕಿ ಸೇವ್ ಮಾಡ್ತಾನೆ ಅಂತ ಹೇಳ್ಕೊತಾರೆ ಅಂತ. ಬಟ್ ಫುಲ್ ಪಂಪ್ಡ್ ಅಪ್ ಸೈಡ್ನ. ಆಮೇಲೆ ರಾಜರ್ ಹೇಳ್ತಾನೆ, ನಾನು ಶಾಕು ಯಾಕನ್ನ ಸೇವ್ ಮಾಡ್ತೀನಿ, ಅರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರೆಷರ್ಸ್ ಮತ್ತೆ ಸಿಕ್ಕಾಪಟ್ಟೆ ಗೋಲ್ಡ್ ಚೆಸ್ಟ್ ಎಲ್ಲ ಇದೆ, ಅದನ್ನ ನೀವು ಎತ್ಕೊಳ್ಳೋದು ಬಿಸಿ ಆಗಿ ನೀವು ಅದನ್ನೆಲ್ಲ ತಗೊಳ್ಳಿ, ನಾನು ಶಾಕು ಯಾಕನ್ನ ಸೇವ್ ಮಾಡ್ತೀನಿ ಅಂತ ರಾಜರ್ ಹೇಳ್ತಾ ಇದಾರೆ. ಇದನ್ನ ಕೇಳಿಸ್ಕೊಂಡು ರಾಜರ್ ಪೈರೇಟ್ಸ್ ರಾಜರ್ನ ತುಳ್ಕೊಂಡು ಅವನ್ನ ಮುಂದೆ ಹೊರಟಾಗ್ತಾರೆ ಶಾಕು ಯಾಕನ್ನ ಸೇವ್ ಮಾಡೋದಕ್ಕೆ. ಸೊ ವಿ ಆರ್ ನಾಟ್ ಇಂಟ್ರೆಸ್ಟ್ ಇನ್ ಟ್ರೆಜರ್ಸ್, ನಮ್ಗೆ ಶಾಕು ಯಾಕು ಬೇಕು, ಬೇಲ್ ಶಾಕಿ ಬೇಕು ನಮ್ಗೆ ಅಂದ್ಬಿಟ್ಟು ರಾಜರ್ನ ತುಳ್ಕೊಂಡು ನಾನು ನಿಮ್ ಕಡೆ ಹೋಗ್ತೀನಿ, ನೀವೆಲ್ಲ ಅಲ್ಲಿ ಎಲ್ಲ ಫುಲ್ ಎಲ್ಲ ತಗೊಳಿದಾಗ ಅವನು ಕುದ್ಕೊಂಡು ಅವನ್ನ ತುಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವನ್ನ ಸೇವ್ ಮಾಡೋದಕ್ಕೆ. ಅಂಡ್ ಕ್ರೇಜಿ ಬ್ಯಾಡ್ನೆಸ್ ಗೈಸ್ ಇದೆ. ಆಮೇಲೆ ನಾವು ಗಾರ್ಲಿಂಗ್ ನ ನೋಡ್ತೀವಿ. ಗಾರ್ಲಿಂಗ್ ಇಷ್ಟೊಂದೆಲ್ಲ ಡಿಸ್ಟ್ರಾಕ್ಷನ್ ಆಗ್ತದೆ ಅಂದ್ರೆ ನನಗೆ ಗೇಮ್ ಯಾಕೋ ಎಂಡ್ ಆದಂಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ನ ಕಾಪಾಡಬೇಕು ಗಾಡ್ಸ್ ನೈಟ್ಸ್. ಸೊ ಇವಾಗ ಮರೀನ್ಸ್ ಕೈಲಿ ಮತ್ತೆ ನೇವಿ ಕೈಲಿ ಆಗ್ತಾ ಇಲ್ಲ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ನ ಕೈಲಿ ಕಾಪಾಡೋಕೆ. ಸೊ ಅದಕ್ಕೆ ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಹೇಳ್ತಾ ಇದಾರೆ, ಏನ್ ಮಾಡ್ತಾ ಇದ್ದ ನೀನು, ನಮ್ಮನ್ನೆಲ್ಲ ಕಾಪಾಡು ಅಂತ ಗಾಡ್ಸ್ ನೈಟ್ಸ್ ಕೇಳ್ತಾ ಇದಾರೆ. ಸೊ ಇವಾಗ ನಾವು ಫೈನಲಿ ನೋಡ್ತೀವಿ ಗಾಯ್ಸ್ ದಿ ಎಪಿಕ್ 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 ಪ್ಯಾನಲ್. ಏನಪ್ಪಾ ಅಂದ್ರೆ ನೈಟ್ಸ್ ಆಫ್ ದಿ ಗಾಡ್ ಅಂತ ಇವರ ಹೆಸರು. ಅಂಡ್ ಈ ಗಾರ್ಡ್ ಅಲ್ಲಿ ನಮ್ಗೆ 1 2 3 4 5 6 7 ಜನ ಇದ್ದಾರೆ ಸರಿನಾ. ಈ ಟೀಮ್ ಅಲ್ಲಿ ಒಂಥರ ಟೀಮ್ ಇದೆ, ಇದು ಗಾಡ್ಸ್ ಆಫ್ ನೈಟ್ಸ್ ಅಂತ. ಈ ಟೀಮ್ ನೈಟ್ಸ್ ಆಫ್ ಗಾಡ್ ಅಂತ ಒಂದು ಟೀಮ್ ಇದೆ. ಈ ಟೀಮ್ ಅಲ್ಲಿ ಹೇಳ್ತಾ ಇದಾರೆ, ಎಲ್ಲ ಮರೀನ್ಸ್ ಹಿಂದೆ ಬನ್ನಿ, ಯಾಕಂದ್ರೆ ದಿ ನೈಟ್ಸ್ ಆಫ್ ಗಾಡ್ ಆನ್ ರೇಲಿಂಗ್ ಅಂತ. ಇವಾಗ ನಾವು ಕಾಪಾಡ್ತೀವಿ, ನೀವೆಲ್ಲ ಹಿಂದೆ ಬನ್ನಿ ಅಂತ. ಅಂಡ್ ದೇವರ್ ನ್ಯೂ ಪೀಪಲ್ ಸರಿನಾ, ಹೊಸ ಜನ ಇದಾರೆ. ಯಾಕಪ್ಪ ಅಂದ್ರೆ ಮುಂದೆಗಡೆ ಫ್ರಂಟ್ ಅಲ್ಲಿ ಅಬ್ಸಲ್ಯೂಟ್ಲಿ ಗಾರ್ಲಿಂಗ್ ಇದಾನೆ. ಗಾರ್ಲಿಂಗ್ ಪಕ್ಕದಲ್ಲಿ ಗುಂಕೋ ಏನ್ ನೋಡಿದ್ವಿ, ಗುಂಕೋ ಮ್ಯಾನ್ಮರ್ ಫ್ಯಾಮಿಲಿ, ಅವಳ ಪಕ್ಕ ಇನ್ನೊಬ್ರು ಹುಡುಗಿ ಇಲ್ಲಿ ಗೊತ್ತಾ, ಅವಳು ನಿಂತ್ಕೊಂಡಿದ್ದಾಳೆ ವಿತ್ ಶಾರ್ಟ್ ಗನ್ ಸರಿನಾ, ಅವಳು ನಿಂತ್ಕೊಂಡಿದ್ದಾಳೆ. ಮತ್ತೆ ಅವಳ ಪಕ್ಕ ಹೊಸ ಕ್ಯಾರೆಕ್ಟರ್, ಬಟ್ ಅವಳ ಹೆಸರು ನಮ್ಗೆ ತೋರಿಸಿಲ್ಲ. ಅವಳು ನಿಂತ್ಕೊಂಡಿದ್ದಾಳೆ, ನೋಡಕ್ ಒಂಥರ ರಾಬಿನ್ ತರ ಇದ್ದಾಳೆ. ಮತ್ತೆ ಅವಳ ಕೈಯಲ್ಲಿ ದೊಡ್ಡ ಜೈಂಟ್ ಸೋರ್ಡ್ ಇದೆ, ಅವಳು ಇಟ್ಕೊಂಡಿದ್ದಾಳೆ. ನೆಕ್ಸ್ಟ್ ಅವಳ ಹಿಂದೆಗಡೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ನಾವು ಎಲ್ಬಾಫ್ ಅಲ್ಲಿ ರೋಡು ಒಂದು ಮಾಸ್ಕ್ ಹಾಕೊಂಡು ಒಂದು ಸನ್ ಗಾಡ್ ತರ ಪ್ಲೇ ಮಾಡಕ್ಕೆ ಬಂದಿದ್ದ. ಎಲ್ಲಿ ನಮ್ಗೆ ಲೆಗೋ ಸಿಟಿ, ಮಿನಿ ಲೆಗೋ ಸಿಟಿಲಿ ಅವನು ಸನ್ ಗಾಡ್ ತರ ಆಗ್ಬಿಟ್ಟು ಅವನೊಂದು ಮಾಸ್ಕ್ ಹಾಕೊಂಡಿದ್ದ ಗೊತ್ತಾ, ಒಂಥರ ಡಿಯರ್ಡ್ ತರದ್ದು ಮಾಸ್ಕ್ ಹಾಕೊಂಡು ಎಲ್ಲ ಬಂದಿದೆ ಸನ್ ಗಾಡ್ ತರ. ಮತ್ತೆ ಗ್ರೇಟ್ ಎರಿಕ್ ಶಿಪ್ ಫ್ರಂಟ್ ಅಲ್ಲೂ ಇದೇ ತರ ಇರೋದು ಮಾಸ್ಕ್. ಸೊ ಆ ಮಾಸ್ಕ್ ಹಾಕೊಂಡು ಒಂಥರ ಇದು ಸೈತಾನ್ ಇರ್ತಾರಲ್ಲ, ಈ ತರ ಒಂಥರ
ಅವ್ರ ಕಡೆ ಒಂಥರ ವೆಸ್ಟರ್ನ್ ಕಡೆಗೆ ನಮ್ ಕಡೆ ಯಮ ಹೆಂಗೋ ಅವ್ರ ಕಡೆ ಆತರ ಹೆಂಗೆ ಒಂಥರ ಅದಕ್ಕೆ ಏನಂತಾರ ಮರ್ತೋಗ್ಬಿಟ್ಟಿದೀನಿ ಒಂಥರ ಸೈತ ಅಂತಾರೆ. ಸೊ ಅದು ಮಾಮೂಲಿ ಹಿಂಗಿರ್ತಾರೆ. ಈಸಿಯಾಗಿ ಹೇಳ್ಬೇಕು ಅಂದ್ರೆ ಝೋರೋನ ವಾನೋದಲ್ಲಿ ಫೈಟ್ ಆಡ್ಬೇಕಾದ್ರೆ ಕಿಂಗ್ ಹತ್ರ ಫೈಟ್ ಆಡ್ಬೇಕಾದ್ರೆ ಅವನು ಇನ್ನೇನು ಅವನ ಎಡ್ಜ್ ಅಲ್ಲಿ ಇದ್ನಲ್ಲ ಅವನು ಸಾಯ್ಬೇಕಂತ ಒಂದು ಸೈತನ್ ಬರುತ್ತಲ್ಲ, ಬ್ರೂಕ್ ತರ ಇರುತ್ತಲ್ಲ, ಅದೇ ತರ ಅವ್ರ ವೆಪನ್ ಇರುತ್ತಲ್ಲ, ಆ ತರ ವೆಪನ್ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಸರಿನಾ. ಆ ವೆಪನ್ ಇರುತ್ತಲ್ಲ, ಆ ವೆಪನ್ ತರ ಇಟ್ಕೊಂಡು ಬಂದಿದ್ದಾನೆ. ಅಂಡ್ ಹಿ ವಾಸ್ ಕ್ರೇಜಿ. ಸನ್ ಗಾಡ್ ತರ ಪ್ಲೇ ಮಾಡ್ತಿದ್ದಾನ ಇಲ್ಲ ಅವನು ಒಂಥರ ಸನ್ ಗಾಡ್ ನ ಗೊತ್ತಾ, ಅವನಿಗೂ ಯಾವ ತರ ಕಾಣಿಸ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಪಕ್ಕದಲ್ಲಿ ಇರೋದು ಇಟ್ಸ್ ಸೈಂಟ್ ಸಮರ್ಸ್. ಅವನು ಕೂಡ ಈ ಗಾಡ್ ನೈಟ್ಸ್ ಅಲ್ಲಿ ನೈಟ್ಸ್ ಆಫ್ ಗಾಡ್ ಅಲ್ಲಿ ಒಂದು ಟೀಮ್ ಮೆಂಬರ್ ಆಗಿದ್ದಾನೆ. ಮಾಮೂಲಿ ಅವನ ಥ್ರೋನ್ ಸೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ನೆಕ್ಸ್ಟ್ ಅವನಿಂದಗಡೆ ಇಂಟ್ರೆಸ್ಟಿಂಗ್ ಗೈಸ್, ಯಾಕಪ್ಪ ಅಂದ್ರೆ ಸಮರ್ಸ್ ಅಟ್ಲೀಸ್ಟ್ ಒಂದು 7 ಫುಟ್ ಟಾಲರ್ ಇರಬೇಕು ಅಂತ ನನಗನ್ನಿಸ್ತದೆ. ಸಮರ್ಸ್ಗಿಂತ ಜಾಸ್ತಿ ಹೈಟ್ ಆಗಿ ಒಂಥರ ಜೈಂಟ್ ಅಂತೂ ಹೇಳಕ್ಕಾಗಲ್ಲ, ಒಂಥರ ಮಿನಿ ಜೈಂಟ್ ಅಂತೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಆತರ ಇದೆ. ಜೈಂಟ್ ಅಲ್ಲ, ಹ್ಯೂಮನ್ ಅಲ್ಲ, ಆತರ ಒಂಥರ ಹೆಂಗ್ ಹೇಳ್ಬೇಕು ಅಂದ್ರೆ ವೈಟ್ ಬಿಯರ್ಡ್ ಅನ್ಕೊಂಬಿಡಿ. ವೈಟ್ ಬಿಯರ್ಡ್ ನ ಹೈಟ್ ಅಷ್ಟು ಒಂದು ಹೆಂಗಸಿದಾಳೆ. ಅವಳು ಒಂಥರ ಇದು ಕ್ವಿಲ್ಲಿಂಗ್ ಹ್ಯಾಮ್ ಇದ್ನಲ್ಲ ಅವನ್ ತರ ಕಾಣಿಸ್ತಾ ಇದ್ದಾಳೆ. ಯಾಕಂದ್ರೆ ಅವಳಿಗೂ ಒಂಥರ ಶಾರ್ಪ್ ಟೀತ್ಸ್ ಎಲ್ಲ ಇದೆ. ಮತ್ತೆ ಅವಳು ಬಾಯಲ್ಲಿ ಸಿಗಾರ್ ಸೇರ್ತಾ ಇದ್ದಾಳೆ. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾಳೆ. ಮತ್ತೆ ಅವಳ ಹಿಂದೆಗಡೆ ಒಂಥರ ಉಲ್ಲನ್ ಕ್ಲೋಕ್ ಇದೆ. ಮತ್ತೆ ಅವಳ ತಲೆಯಲ್ಲಿ ಒಂಥರ ಹಾಫ್ ವೈಟ್ ಒಂಥರ ಹಾಫ್ ಕಲರ್. ಈ ಕಡೆ ಬ್ಲಾಕ್, ಈ ಕಡೆ ವೈಟ್ ಇರ್ಬೋದು, ಈ ಕಡೆ ರೆಡ್ ಅಥವಾ ವೈಟ್ ಇರ್ಬೋದು. ಸೊ ಆ ತರ ಇದೆ. ಮತ್ತೆ ಅವಳಿಗೆ ಹಾರ್ನ್ಸ್ ಇದೆ. ಹೌದು, ಹಾರ್ನ್ಸ್ ಇದೆ. ಸೊ ಅದಕ್ಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ದು ಇವಳಿದಾಳೆ. ಮತ್ತೆ ಹೆಸರು ಕೂಡ ಗೊತ್ತಿಲ್ಲ ಯಾರು ಅಂತ. ಅವಳ ಹಿಂದೆಗಡೆ ಅವಳಿಗಿಂತ ದೊಡ್ಡದಾಗಿರುವಂತ ಒಂಥರ ಯಾವ ತರ ಒಂಥರ ಏತಿ ಅಂತಾರ, ಒಂಥರ ಬಿಗ್ ಫುಟ್ ಅಂತಾರಲ್ಲ, ಆ ಬಿಗ್ ಫುಟ್ ತರ ಒಬ್ಬ ಇದಾನೆ. ಒಂಥರ ಬಲ್ಲೆಲ್ಲ ಒಂಥರ ಡ್ರ್ಯಾಗನ್ಸ್ ಇರೋ ತರ ಹಲ್ಲೆಲ್ಲ ಬಂದಿದೆ. ಅವನಿಗೆ ಹಾರ್ನ್ಸ್ ಕೂಡ ಇದೆ. ಮತ್ತೆ ಅವನೊಂಥರ ಬಿಗ್ ಫುಟ್ ತರ ಮೈಯೆಲ್ಲ ಫರ್ರಿ ಹೇರ್ಸು, ಒಂಥರ ಉಲ್ಲನ್ ಹೇರ್ಸು, ಮೈಯೆಲ್ಲ ಫುಲ್ ಒಂಥರ ಉಲ್ಲಿ ಹೇರ್ಸು. ಮತ್ತೆ ಅವನಿಗೆ ಬ್ಯಾಟ್ ವಿಂಗ್ಸ್ ಇದೆ. ಅದಕ್ಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ವಿ. ಯಾಕಂದ್ರೆ ಅವನಿಗೆ ಬ್ಯಾಟ್ ವಿಂಗ್ಸ್ ಇದೆ. ಕ್ರೇಜಿ ಆಗಿದ್ದಾನೆ ಇವನ್ ಮಾತ್ರ. ಮೋಸ್ಟ್ಲಿ ಇವ್ ಎಲ್ಲ ಬರುಸ್ರು ತರನೇ ಕಾಣಿಸ್ತಿಲ್ಲ ಸರಿ. ನಾ ಮೋಸ್ಟ್ಲಿ ಇದರ ಡೆವಿಲ್ ಫ್ರೂಟ್ ಪವರ್ ಇರ್ಬೋದು. ಅಬ್ಸಲ್ಯೂಟ್ಲಿ ನೋಡೋಣ ಇವನ್ಗೆ ಹೇಗೆ ಬರುತ್ತೆ, ಇವನ್ ಪವರ್ಸ್ ಎಲ್ಲ ಏನು ಅಂತ. ಅಬ್ಸಲ್ಯೂಟ್ಲಿ ಇದೇ ಅವನ ಫುಲ್ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು, ಡೆವಿಲ್ ಫ್ರೂಟ್ ಇಂದ ಆಗಿರ್ಬೋದು ಅಂತ ಅನ್ಸುತ್ತೆ. ಸೊ ಇವರೆಲ್ಲ ಸೇರ್ಕೊಂಡ್ರೆ ನೈಟ್ಸ್ ಆಫ್ ಗಾಡ್ ಅಂತ ಒಂದು ಟೀಮು, 7 ಜನ ಟೀಮು. ಇವರು ಬಂದು ಕಾಪಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಾವು ಝೂಮ್ ಔಟ್ ಆಗಿ ನಾವು ಪೂರ್ತಿ ಗಾಡ್ ವ್ಯಾಲಿನ ಸೈಡ್ ಇಂದ ನೋಡ್ತೀವಿ. ಫಸ್ಟ್ ಟೈಮ್ ಸರಿನಾ, ಸೈಡ್ ಇಂದ ನೋಡ್ತೀವಿ. ಅಲ್ಲಿ ಸಿಕ್ಕಾಬಟ್ಟೆ ಎಲ್ಲಾ ಕಡೆಯಿಂದನೂ ಶಿಪ್ಸ್ ಬಂದು ಲ್ಯಾಂಡ್ ಆಗ್ತದೆ. ಎಲ್ಲಾ ಪೈರೇಟ್ ಶಿಪ್ಸ್ ಬಂದು ಲ್ಯಾಂಡ್ ಆಗ್ತದೆ. ಎಲ್ಲ ಕಿರ್ಚ್ಕೋತಾ ಇದಾರೆ. ಪೈರೇಟ್ಸ್ ಎಲ್ಲಾ ಕಡೆನೂ ಬಂದ್ಬಿಡ್ತಾ ಇದಾರೆ. ಆದ್ರೆ ನೇವಿ ನೀವು ಜಾಸ್ತಿ ಅವ್ರ ಮೇಲೆ ಗಮನ ಕೊಡಬೇಕು, ಅವ್ರನ್ನ ಲ್ಯಾಂಡ್ ಆಗಕ್ಕೆ ಬಿಡಬೇಡಿ ಐಲ್ಯಾಂಡ್ ಅಲ್ಲಿ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ನಾವು ನೋಡ್ತೀವಿ ರಾಕ್ಸ್ ಪೈರೇಟ್ಸ್ ಆನ್ ದ ಪ್ಲೇ ಗೈಸ್. ರಾಕ್ಸ್ ಪೈರೇಟ್ಸ್ ಎಲ್ಲ ಮೂವ್ ಆಗ್ತಾ ಇದಾರೆ. ನಾವು ಕ್ರೇಜಿಯಾಗಿ ಅಟ್ಯಾಕ್ಸ್ ನೋಡ್ತಾ ಇದೀವಿ. ರಾಕ್ಸ್ ಪೈರೇಟ್ಸ್, ವೈಟ್ ಬಿಯರ್ಡ್, ಶೀಕಿ, ಮತ್ತೆ ಬಿಗ್ ಮಾಮು, ಮತ್ತೆ ಕೈಡೋ ಎಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾ ಇದಾರೆ. ಮತ್ತೆ ಜನರು ಅನ್ಕೋತಾರೆ ಅಯ್ಯೋ ಪೈರೇಟ್ಸ್ ಎಲ್ಲ ಬರ್ತಾ ಇದಾರೆ. ಆದ್ರೆ ಯಾಕೆ ಬರ್ತಾ ಇದಾರೆ, ಅವರ ಅಬ್ಜೆಕ್ಟಿವ್ ಏನು, ಇಲ್ಲಿ ಏನ್ ಬೇಕು ಅವ್ರಿಗೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತೆಲ್ಲ ನೋಡ್ತಾ ಇದಾರೆ. ಅಂಡ್ ರಾಕ್ಸ್ ಪೈರೇಟ್ಸ್ ಮುಂದೆ ಮೂವ್ ಆಗ್ತಿದ್ದಂಗೆ ಆ ಐಲ್ಯಾಂಡ್ಗೆ ಒಂದು ದೂರದಿಂದ ಒಬ್ಬ ಕ್ಯಾನನ್ ಬಾಲ್ ನ ತೆಗೆದು ಐಲ್ಯಾಂಡ್ಗೆ ಥ್ರೋ ಮಾಡ್ತಾನೆ ಗೈಸ್. ಅಂಡ್ ದ ಐಲ್ಯಾಂಡ್ ವಾಸ್ ಹಾರ್ಬರ್ ಅಂತ ಏನಿರುತ್ತೆ ಅದೆಲ್ಲ ಧ್ವಂಸ ಭೂಮ್ ಅಂತ ಉಳಿಸಾಗಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ ಆ ಕೆನಾನ್ ಬಾಲ್ ಇಂದ. ಅಂಡ್ ಕೈಯಲ್ಲಿ ಯಾರು ಕೆನಾನ್ ಬಾಲ್ ಥ್ರೋ ಮಾಡ್ತಾರೆ ಅದರ್ ದನ್ ಗಾರ್ಪ್ ಗೈಸ್. ವಿ ಗಾಟ್ ದ ಹೀರೋ ಆಫ್ ದ ಮರೀನ್ ಗಾರ್ಪ್. ಹೌದು, ಗಾರ್ಪ್ ನೋಡ್ಬಿಟ್ಟು ಎಲ್ಲ ಬರೀ ಖುಷಾಕ್ ಮತ್ತೆ ಹ್ಯಾಪಿ ಆಗ್ಬಿಡ್ತಾರೆ ಎಲ್ಲರೂ. ಓ ಗಾರ್ಪ್, ಅದು ವೈಸ್ ಅಡ್ಮಿರಲ್ ಗಾರ್ಪ್ ನ ಶಿಪ್. ಗಾರ್ಪ್ ಬಂದಿದ್ದಾರೆ, ಅವರ್ ಸೇವಿಯರ್ ಈಸ್ ಹಿಯರ್ ಅಂತಾರಲ್ಲ ಆ ತರ ಗಾರ್ಪ್ ಬಂದ್ಬಿಟ್ಟಿದ್ದಾರೆ. ದ ವೈಸ್ ಅಡ್ಮಿರಲ್ ಗಾರ್ಪ್, ಐ ಆಮ್ ಹಿಯರ್ ಟು ಹೆಲ್ಪ್ ಅಂತ ಅನ್ಕೊಂಡು ಬರ್ತಾನೆ. ಮತ್ ನಾವಲ್ಲಿ ನೋಡ್ತೀವಿ ಗಾರ್ಪ್ಸ್ ಫ್ಲೀಟ್ ಅಂತ ನೋಡ್ತೀವಿ ಥಿಯೇಟರ್ ಅಲ್ಲಿ. ಅಂಡ್ ಅವಾಗ ಬ್ಲಾಸ್ಟ್ ನೋಡ್ಬಿಟ್ಟು ರಾಕ್ಸ್ ಮತ್ತೆ ನಮ್ಗೆ ಗೋಲ್ಡ್ ದಿ ರಾಜರ್ ನ ರಿಯಾಕ್ಷನ್ ಅಂತ ಈ ತರ ಬ್ಲಾಕ್ ಯಾರ್ದಪ್ಪ ಅದಕ್ಕೆ ಅವ್ರ ರಿಯಾಕ್ಷನ್ ನೋಡ್ತೀವಿ. ಅಂಡ್
ನಮ್ಗೆ ಗೊತ್ತಾಗತ್ತೆ ದಿ ಫೈನಲ್ ಆಗಿ ನಾವು ನೋಡ್ತೀವಿ ಗಾರ್ಪ್ ಆಸ್ ಅರೈವ್ ಟು ದ ಗಾಡ್ ವ್ಯಾಲಿ ಅಂತ ಅಂಡ್ ಸಿ ಸ್ಮೈಲ್ ಬಂದ್ಬಿಟ್ಟೆ ನಾನು ಓದ್ತಾ ಹೊಟ್ ಬರ್ತಾನೆ. And that's the end of the chapter officially, and it was literally crazy guys, and oh my god, this was literally crazy guys. Highlights was super ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಾವು ರೇರ್ ರ್ಯಾಬಿಟ್ಸ್ ಬಗ್ಗೆ ತಿಳ್ಕೊತೀವಿ. 150 ರೇರ್ ರ್ಯಾಬಿಟ್ಸ್ ಇದ್ದಾರೆ, 13 ಜನ ಸೂಪರ್ ರೇರ್ ರ್ಯಾಬಿಟ್ಸ್ ಇದ್ದಾರೆ. ಆ ಸೂಪರ್ ರೇರ್ ರ್ಯಾಬಿಟ್ಸ್ ನ ನೀವು ಏನಾರ ಸಾಯಿಸಿದ್ರೆ ನಿಮ್ಗೆ ಸಿಗುತ್ತೆ 10,000 ಪಾಯಿಂಟ್ಸ್. ಸೊ ಆ ಸೂಪರ್ ರ್ಯಾಬಿಟ್ಸ್ ಮೇಲೆ ಎಲ್ಲರ ಗಮನ ಇರುತ್ತೆ, ಮತ್ತೆ ಕಾಮೆಂಟ್ರಿ ನಡೆಯುತ್ತೆ, ಇದರಲ್ಲಿ ಕಾಮೆಂಟ್ರಿ ನಡೆಯುತ್ತೆ ಅಂಡ್ ಲಿಟ್ರಲಿ ಕ್ರೇಜಿ. ಮತ್ತೆ ರ್ಯಾಂಕಿಂಗ್ ಕೂಡ ಇದೆ, ಮತ್ತೆ ಬೆಟ್ಟಿಂಗ್ ಕೂಡ ಇದೆ. ಇದರಲ್ಲಿ ಎಲ್ಲರ ಜನಗಳಿಗೆ ಮತ್ತೆ ಹೋಪ್ಸ್ ಕೊಟ್ಟಿದ್ದಾರೆ. ನೀವೇನಾದ್ರೂ 3 ವಾರ ಸರ್ವೈವ್ ಆದ್ರೆ ನಿಮ್ಮನ್ನ ಫ್ರೀಯಾಗಿ ಬಿಟ್ಬಿಡ್ತೀವಿ, ನೀವು ಫ್ರೀಯಾಗಿ ಗೆಲ್ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ಕೊತಾರೆ. ಸೊ ಅದೇ ಹೋಪ್ ಅಲ್ಲಿ ಅವರೆಲ್ಲ ಬದುಕಿರ್ಲಿ, ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ. ಅಂಡ್ ನಾವು ಸೆಲೆಸ್ಟಿಯಲ್ ಡ್ರ್ಯಾಗನ್ಸ್ ಎಲ್ಲ ಎಷ್ಟು ಕ್ರೂಯಲ್ ಅಂತ ನೋಡ್ತೀವಿ, ಮತ್ತೆ ಡ್ರ್ಯಾಗನ್ ನ ನಾವು ಇನ್ ಆಕ್ಷನ್ ನೋಡ್ತೀವಿ. ಡ್ರ್ಯಾಗನ್ ಫೈನಲಿ ಸೆಲೆಸ್ಟಿಯಲ್ ಡ್ರ್ಯಾಗನ್ ಡ್ರ್ಯಾಗನ್ ಶೂಟ್ಸ್ ಸೆಲೆಸ್ಟಿಯಲ್ ಡ್ರ್ಯಾಗನ್. ಕ್ರೇಜಿ ಗೈಸ್ ಇಟ್ ವಾಸ್ ಅಂಡ್ ಕ್ರೇಜಿ. ಡ್ರ್ಯಾಗನ್ ಶೂಟ್ ಮಾಡಿದ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದೇ ನನಗೆ ಮೇನ್ ಹೈಲೈಟ್ ಅಂತ ಹೇಳ್ಬೋದು ಈ ಚಾಪ್ಟರ್ ಅಲ್ಲಿ. ಅಂಡ್ ಫೈನಲಿ ಗಾರ್ಪ್ ಈಸ್ ಆನ್ ಐಲ್ಯಾಂಡ್ ಗೈಸ್. ಓ ಮೈ ಗಾಡ್ ಕ್ರೇಜಿ. ನಿಮ್ಗೆ ಅನಿಸ್ತೀವಿ ಚಾಪ್ಟರ್ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಇಲ್ಲಿ ಬರ್ತಾನೆ ಇರ್ತೀರಿ ಸೈಡ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.